ಓಕೆ. ಸರಿ ಸರ್. ನಾನಲ್ಲ ಗುರುಗಳ.
ಹಲೋ, ಆಕ್ಚುಲಿ ಇವತ್ತು ವರ್ಕ್ಶಾಪ್ ಅಲ್ಲಿ
ಆನ್ ಸಾಯಿಲ್ ಹೆಲ್ತ್ ಅಂಡ್ ಫಾರ್ಮೇಶನ್ ಪರ್ಸಿಸ್ಟೆನ್ಸ್ ಬಗ್ಗೆ ತುಂಬಾ ವಿಚಾರ ತಿಳ್ಕೊಂಡಿದ್ದೀವಿ. ಎಸ್ಪೆಷಲಿ ಸಾಯಿಲ್ ಅನಿಮಲ್ಸ್ ಲೈಕ್ ಎರೆಹುಳ, ಇದ್ರ ಬಗ್ಗೆ ಎಲ್ಲ ಹೇಗೆ ಸಮತೋಲನ ಕಾಪಾಡ್ಕೊಳ್ತೀವಿ, ಇದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀವಿ ಸರ್. ಫಾರ್ ದಟ್ ವಿ ಆರ್ ವೆರಿ ಗ್ರೇಟ್ಫುಲ್ ಸರ್. ನಮಸ್ತೆ ಸರ್. ಸರ್ ನಮಸ್ತೆ. ಅದೇ ಈಗ ನಾವು ಆರೋಗ್ಯವಾಗಿದ್ದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದರೆ ಯಾವುದೇ ಕಾಯಿಲೆಗಳು ಅಥವಾ ವೈರಸ್ ಏನು ಅಟ್ಯಾಕ್ ಆಗಲ್ಲ ಅಂತ ನಾವು ಎಲ್ಲ ತಿಳ್ಕೊಂಡಿದ್ದೀವಿ. ನಮ್ಮ ಭೂಮಿ ಫಲವತ್ತಾಗಿದ್ದರೆ ಎಲ್ಲ ಸಮೃದ್ಧವಾಗಿರುತ್ತೆ. ಮಣ್ಣು ಜೀವಿಗಳು ಮತ್ತು ನಮ್ಮ ಸಸ್ಯಗಳು ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಮಳೆ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಅದನ್ನೆಲ್ಲ ಎದುರಿಸ್ಬೇಕು ಅನ್ನೋದಕ್ಕೆ ಮಣ್ಣೆ ಕಾರಣ. ಮಣ್ಣನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್ ಸರ್. ಧನ್ಯವಾದ. Sir, thank you, sir. Good evening, respected Manjunath sir, and good evening all. This is Sumit. Actually, ನಾನು ಬಂದು ಚಿಕ್ಕಮಗಳೂರು ಇಂದ ನಾನು ಬಂದಿರೋದು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹೀಗೆ ತುಂಬಾ ವಿಚಾರಧಾರೆಗಳು ಎಲ್ಲ ತಿಳ್ಕೊಂಡು ಫಾರ್ಮಿಂಗ್ ಮಾಡೋಣ ಅಂತ ಸಾವಯವ ಕೃಷಿನ ಆಯ್ಕೆ ಮಾಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಬಟ್ ಸಾವಯವ ಕೃಷಿಯಲ್ಲಿ ಮಾಹಿತಿ ಕೊಡೋರು ತುಂಬಾ ಕಮ್ಮಿ ಅಂಡ್ ರಿಲಯಬಲ್ ಸೋರ್ಸಸ್ ಇರೋದು ತುಂಬಾ, ಅಂದ್ರೆ ತಿಳ್ಕೊಂಡವರು ಎಲ್ಲ ಆಫ್ ನಾಲೆಜ್ ಹೇಳ್ತಾ ಇದ್ರು. ಬಟ್ ಆ ಟೈಮಲ್ಲಿ ನಮಗೆ ಮಂಜುನಾಥ್ ಸರ್ ತುಂಬಾ ಗೈಡ್ ಮಾಡಿ ಯಾವ ರೀತಿ ಪರ್ಫೆಕ್ಟ್ ಆಗಿ ಫಸ್ಟ್ ಇಂದನು ಒಂದು 1 by 1 ಸ್ಟೆಪ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು ಅಂತ ಹೇಳಿ ತುಂಬಾ ಗೈಡ್ ಮಾಡಿ ಆ ಫಾರ್ಮ್ ನ ಡೆವಲಪ್ಮೆಂಟ್ ಹಂತದಲ್ಲಿ ನಾವು ಮೀಟ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಎಲಿಮೆಂಟ್ಸ್ ನ ಇಂಪ್ಲಿಮೆಂಟ್ ಮಾಡಕ್ ತುಂಬಾ ಹೆಲ್ಪ್ ಮಾಡ್ಕೊಟ್ಟಿದ್ದಾರೆ. ಎವ್ರಿ ಸ್ಟೆಪ್ಸ್ ಅವರು ಇದೇ ತರ ಫಾರ್ಮೇಶನ್ ಇದಾಗಬೇಕು. ಮತ್ತೆ ಸಿರಿಧಾನ್ಯಗಳು ಹಾಕಿದ್ವಿ, ಎಲ್ಲ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ರು ನಾವು ತಗೊಳಕ್ಕಿಂತ ಮುಂಚೆ ಆ ಲ್ಯಾಂಡ್ ಅಲ್ಲಿ. ಅದಾದ್ಮೇಲೆ ಸಿರಿಧಾನ್ಯ ಎಸ್ಪೆಷಲಿ ಡಯಂಚ, ಅಪ್ಸೆಣಬು ಇದೆಲ್ಲ ಹಾಕ್ಸಿ ಅದನ್ನ 2 ಸತಿ ನಾವು ಮಣ್ಣಿಗೆ ಮಲ್ಚಿಂಗ್ ಮಾಡಿಸಿದ್ವಿ. ಅದಾದ್ಮೇಲೆ ಫಾರ್ಮ್ ಡಿಸೈನು ಮಂಜುನಾಥ್ ಸರೇ ನಮಗೆ ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. 40 ಫೀಟ್ ನಾವು ತೆಂಗು ಹಾಕ್ಸಿದೀವಿ. ಅದ್ರ ನಡುವೆ 20 ಫೀಟಿಗೆಲ್ಲ ರಾಂಬೂಟಾನು, ಅಬಿಯು, ಈ ತರ ಫ್ರೂಟ್ಸ್, ಎಕ್ಸಾಟಿಕ್ ಫ್ರೂಟ್ಸ್ ಫಾರ್ಮ್ ಮಾಡಿದೀವಿ.
ಈಗ ಆಲ್ಮೋಸ್ಟ್ ಫಾರ್ಮಿಗೆ ಒಂದು 3 months ಆಗ್ತಾ ಬಂದಿದೆ. ತುಂಬಾ ಚಾಲೆಂಜಸ್ ವಿ ಆರ್ ಗೆಟಿಂಗ್, ಲೈಕ್ ಫಂಗಿಸೈಡ್ಸ್ ಅಟ್ಯಾಕ್ ಆಗ್ತಾ ಇತ್ತು ತೆಂಗಿಗೆ. ಅದಕ್ಕೆ ಒಳ್ಳೆ ಸೊಲ್ಯೂಷನ್ಸ್ ಹೇಳಿದ್ದಾರೆ ಮಂಜುನಾಥ್ ಸರ್. ಆಮೇಲೆ ಹಸಿರು ಬಳೆ ಲೈಕ್ ಮಲ್ಚಿಂಗ್ಗೆ ಅಪ್ಸೆಣಬು ಅಂತ ಡಯಾಂಚ್ ಎಲ್ಲ ಹಾಕ್ಸಿದ್ದಾರೆ. ಈಗ ನೆಕ್ಸ್ಟ್ ಸ್ಟೆಪ್ ಅರ್ಶನ ಹಾಕ್ಸ್ತಾ ಇದ್ದಾರೆ ಮೇಘಾಲಯದಿಂದ ತರಿಸಿ. ಅದನ್ನು ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ವೆರಿ ಸೈಂಟಿಫಿಕಲಿ ಫಾರ್ಮ್ ಬರಕ್ಕೆ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅಂಡ್ ವಿ ಆರ್ ಫಾಲೋಯಿಂಗ್ ಅಂಡ್ ಐ ಆಮ್ ಗೆಟಿಂಗ್ ದಿ ರಿಸಲ್ಟ್ಸ್. So I'm very happy, and all coconut 99% all coconut trees plants are coming very nicely. ಎಲ್ಲ ಸಾವಯವ ಪದ್ಧತಿಯಲ್ಲೇ ಮಾಡಿಸ್ತಾ ಇದ್ದೀರಾ ಸರ್. ಫಾರ್ ದಟ್ ವಿ ಆರ್ ವೆರಿ ಗ್ರೇಟ್ಫುಲ್ ಸರ್. ಅಂಡ್ ಪಾಂಡು ಅಷ್ಟೇ, ನೀವು ಹೇಳಿದ್ದು ಸಲಹೆ ಮೇರೆಗೆ 15 acres ಎಷ್ಟು ಬೇಕು ಅದು ಅಷ್ಟು ಲೆಂತ್ ಅಲ್ಲಿ 45 feet ಬಿಟ್ಟು 18 feet ಮಾಡಿಸಿದೀವಿ. ಸೋಲಾರ್ ಪ್ಯಾನಲ್ ಇನ್ಸ್ಟಾಲ್ ಮಾಡಿದೀವಿ. ಸೊ ಇದೇ ತರ ಈ ಜರ್ನಿ ಸ್ಟಾರ್ಟ್ ಆಗಿದೆ ಸರ್, ವಿತ್ ಆಲ್ ಯುವರ್ ಸಪೋರ್ಟ್ ಸರ್. ಹೌದು ಸರ್, ಇದನ್ನ 2-in-1 ಮಾಡಿಸಿದ್ದೀನಿ. ಅದಿನ್ನೂ ಅಷ್ಟು ಕರೆಕ್ಟ್ ಆಗಿ ಬಳಸ್ಕೊಳ್ತಾ ಇಲ್ಲ, ಯಾಕಂದ್ರೆ TC ಕನೆಕ್ಷನ್ ಇದೆ ನಮ್ಗೆ ಕರೆಂಟ್. ಸೊ ಈಗ ಸದ್ಯಕ್ಕೆ ಈ ಕೃಷಿ ಹೊಂಡದಿಂದ ನೀರ್ ಎತ್ತಕ್ಕೆ 7.5 ಇದಾಗಿದೆ. ಬಟ್ ಇಟ್ ಇಸ್ ಕಂಪ್ಯಾಟಬಲ್, 2-in-1 ಮಾಡಿಸ್ಬೋದು ಸರ್. ಹನಿ ನೀರಾವರಿ ವ್ಯವಸ್ಥೆ ಇದೆ. ಶಾರ್ಟ್ಲಿ ಇದು 4th layer 5th layer ಬಂದ್ಮೇಲೆ ವಿಂಕ್ಲರಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಸರ್. ಹಾ ಸರ್, ಎಫಿಷಿಯನ್ಸಿ ಬಂದಿದೆ. ಯೂಶಲಿ ಅವರು ಎಲೆಕ್ಟ್ರಿಸಿಟಿ ಬೋರ್ಡ್ ಅವ್ರು ಯಾವಾಗ ಕರೆಂಟ್ ಕೊಡ್ತಾರೆ ಅವಾಗ್ಲೇ ಕಾಯ್ತಾ ಕೂತ್ಕೋಬೇಕಾಗಿತ್ತು. ಈಗ ಏನಿಲ್ಲ, ನಾವು ಡೇಸ್ ಯಾವಾಗ ನೀರ್ ಬೇಕು ಅವಾಗ ನಾವು ಕೊಡ್ಬೋದು. ಇನ್ ಕೇಸ್ ಈವನ್ ಸನ್ಲೈಟ್ ಇಲ್ಲ ಅಂದ್ರೆ ಆಲ್ಮೋಸ್ಟ್ ನಮಗೆ ಮಾಯಿಶ್ಚರ್ ಮೇಂಟೈನ್ ಆಗಿರುತ್ತೆ. ಅವಾಗ ಮಳೆ ಬಂದಾಗ ನಮಗೆ ಇದ್ರ ಅವಶ್ಯಕತೆನೂ ಬೀಳಲ್ಲ ಸರ್. ವೆನ್ ಎವರ್ ಸನ್ಲೈಟ್ ಇದೆ ಅವಾಗ ಮಾತ್ರ ನಾವು ಮಾಯಿಶ್ಚರ್ ಮೇಂಟೈನ್ ಮಾಡಕ್ಕೆ ಇದು ಒಳ್ಳೆ ಅವಕಾಶ ಸರ್. ಅಂಡ್ ವೆನ್ ಎವರ್ ವಿ ವಾಂಟ್ ಟು ಇರಿಗೇಟ್ ದಿ ವಾಟರ್ ಅವಾಗ ನಾವು ಮಾಡ್ಕೋಬಹುದು. ಇಲ್ಲರೆ ಕರೆಂಟಿಗೆ ನಾವು ಕಾಯ್ತಾ ಕೂತ್ಕೋಬೇಕಾಗತ್ತೆ ಸರ್. ಹೌದು ಸರ್, ಹೌದು ಸರ್. ಹಾ ಸರ್, ಈಗ ಹಸ್ರಲ್ಲೇ ಗೊಬ್ಬರ ಆಕ್ಚುಲಿ ಡೈಂಚ ಅಪ್ಸೆಣಬು ಹಾಕ್ಸಿದಿಕ್ಕೇನೆ ಎಲ್ಲ ಮಿಡತೆಗಳು ಡೈರೆಕ್ಟ್ ಆಗಿ ಮಿಡತೆಗಾಗ್ಲಿ ಲಾಟ್ ಆಫ್ ಅದರ್ ಟರ್ಮೈಟ್ಸ್ ಬೇರೆ ಎಲ್ಲ ಇನ್ಸೆಕ್ಟ್ಸ್ ಡೈರೆಕ್ಟ್ ಆಗಿ ಕೊಕೊನೆಟ್ಗೆ ಇಲ್ಲ ಬೇರೆ ಪ್ಲಾಂಟ್ಗೆ ತುಂಬಾ 99% ಕಮ್ಮಿ ಆಗಿದೆ. ಆಮೇಲೆ ಯಾವಾಗ ನಾವು ಅದನ್ನ ಕತ್ತರಿಸಿ ಹಾಗೆ ಮಲ್ಚಿಂಗ್ ಮಾಡಿದ್ವೋ, ಯಾವಾಗ ಹಸಿರು ಕಾಣಲ್ವೋ ಸುತ್ತಮುತ್ತ, ಅವಾಗೆಲ್ಲ ಮಿಡತೆ ಅಟ್ಯಾಕ್ ಆಗಿದ್ದು ತುಂಬಾ ನಿದರ್ಶನ ಇದೆ. ಅದನ್ನೆಲ್ಲ ಫೋಟೋಸ್ ಎಲ್ಲ ಶೇರ್ ಮಾಡಿದೀನಿ. ಅದಕ್ಕೆಲ್ಲ ಒಳ್ಳೆ ಇದಂದ್ರೆ ಈ ಹಸಿರು ಗ್ರೀನ್ ಕವರ್ ಕ್ರಾಪ್ ಮಾಡೋದು ತುಂಬಾ ಒಳ್ಳೇದು. ಈಗ ನಮ್ದು 4th layer ಅರ್ಶನ ಇನ್ನೊಂದು ಲೇಯರ್ ಹಾಕಾದ್ಮೇಲೆ ನೀವೇ ಹೇಳಿದ್ರೆ ಸ್ವೀಟ್ ಪೊಟ್ಯಾಟೊ ಅಂಡ್ ಮರ್ಗೆಂಟ್ಸು ಇದೆರಡು ಹಾಕ್ಸಿ ಅಂತ, ಅಂಡ್ ಈವನ್ ಮಸ್ಟರ್ಡ್ ಹಾಕ್ಸ್ತಾ ಇದೀವಿ ಸರ್. ಎಲ್ಲ ನಿಮ್ ಸಲಹೆ ಮೇಲೆ. ಹೌದು ಸರ್. ಸರ್ ತುಂಬಾ ನ್ಯೂಟ್ರಿಯೆಂಟ್ಸ್ ಮೇನ್ ಪ್ಲಾಂಟಿಗೆ ಹೋಗ್ತಾ ಇದೆ. ಮೇನ್ ಪ್ಲಾಂಟ್ಸ್ ಆಲ್ಸೋ ಈಗ ನಾವು ನೋಡಿದೀವಿ, ಎಲ್ಲಿ ಹಸಿರೆಲೆ ಚೆನ್ನಾಗಿ ಬಂದಿದ್ಯೋ ಅಲ್ಲಿ ಗಿಡನು ಮೇನ್ ಕ್ರಾಪ್ ಚೆನ್ನಾಗಿ ಬಂದಿದೆ. ಎಲ್ಲಿ ಹಸಿರೆಲೆನೆ ಬಂದಿಲ್ವೋ, ಗ್ರೀನ್ ಕವರ್ ಕ್ರಾಪ್ ಬಂದಿಲ್ವೋ, ಅಲ್ಲಿ ಗಿಡದ ಡೆವಲಪ್ಮೆಂಟ್ ಸ್ವಲ್ಪ ಕಮ್ಮಿ ಇದೆ. ದಟ್ ಶೋಸ್ ಆಲ್ ಸರ್. ಹಾ ಸರ್, ಎಲ್ಲ ಎಕ್ಸೋಟಿಕ್ ಮಾಡಿಸಿದೀನಿ. ಆಕ್ಚುಲಿ ಎಲ್ಲ ಇಲ್ಲಿ ಬರಂತದ್ದೇ, ಈ ಟೆಂಪರೇಚರ್ ಬರಂತದ್ದೇ ತುಂಬಾ ಸ್ಟಡಿ ಮಾಡಿ ಮಾಡಿಸಿದೀವಿ. ಆಮೇಲೆ 2 ತರ ಡಿವೈಡ್ ಮಾಡಿದೀನಿ. ಒಂದು ಸ್ಟ್ರೆಸ್ಫುಲ್ ಪ್ಲಾಂಟ್ಸ್ ಅಂಡ್ ನಾನ್ ಸ್ಟ್ರೆಸ್ಫುಲ್ ಪ್ಲಾಂಟ್ಸ್. ಸ್ಟ್ರೆಸ್ಫುಲ್ ಪ್ಲಾಂಟ್ಸ್ ಅಂದ್ರೆ ನೀರ್ ಕಮ್ಮಿ ಕೇಳಂತದ್ದು, ಲೈಕ್ ಸಿಟ್ರಸ್ ಪ್ಲಾಂಟ್ಸ್, ಜಾಕ್ ಫ್ರೂಟ್ ಪ್ಲಾಂಟ್ಸ್, ಇದೆಲ್ಲ ಒಂದ್ ಬಿಟ್ಟಲ್ಲಿ ಬರುತ್ತೆ. ಕೊಕೊನೆಟ್, ರಾಂಬೂಟಾನು, ಅಬಿಯು ಯಾವ್ದು ನೀರ್ ಕೇಳ್ತಾ ಇದೆ ಅದನ್ನೆಲ್ಲ ಒಂದು ಪ್ಲಾಟ್ ಅಲ್ಲಿ ಮಾಡಿದೀವಿ ಸರ್. ಎರಡು ಮಿಕ್ಸ್ ಮಾಡಿಲ್ಲ ನಾವು. ಎವ್ರಿಬಡಿ ಶುಡ್ ಪ್ಲಾಂಟ್ ಎ ಡಿಸೈನ್ ಫಾರ್ಮ್ ಇದೇ ತರ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಸಿಟ್ರಸ್ಗೆ ಜಾಸ್ತಿ ನೀರ್ ಬೇಡ, ತೆಂಗಿಗೆ ಜಾಸ್ತಿ ನೀರ್ ಬೇಕು, ನಾಳೆ ಪ್ರಾಬ್ಲಮ್ ಆಗಬಾರ್ದು ಅಂತ ಅದನ್ನ ಡಿವೈಡ್ ಮಾಡಿದೀವಿ ಸರ್ ಪ್ಲಾಟ್ ಅಲ್ಲೇ. ಹಾ ಸರ್, ವಿ ಹ್ಯಾವ್ ಟು ಲೈಕ್ ಡಿವೈಡ್ ಸರ್. ನೀವೇ ಹೇಳಿದ್ದು ಸ್ಟ್ರೆಸ್ಫುಲ್ ನಾನ್ ಸ್ಟ್ರೆಸ್ಫುಲ್ ಪ್ಲಾಂಟ್ಸ್ ನ ಡಿವೈಡ್ ಮಾಡಿ ಹಾಕ್ಸಿ. ಕೆಲವು ಪ್ಲಾಂಟ್ಸ್ ನೀರ್ ಇಷ್ಟಪಡುತ್ತೆ, ಕೆಲವು ಪ್ಲಾಂಟ್ಸ್ ದೊಡ್ಡದಾದ್ಮೇಲೆ ಆಲ್ಸೋ ಎಲ್ಲ ನೀರೇ ಕೇಳಲ್ಲ. ಸೊ ಅದ್ರ ಪಕ್ಕ ಇದು ಬಂದ್ರೆ ತುಂಬಾ ಪ್ರಾಬ್ಲಮ್
ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಆಕ್ಚುಲಿ ನೀವು ಕಾಡು ಕೃಷಿನ 15 acres ಅಲ್ಲಿ ನಾವು ಬರೀ 1 acre 10% ಆಫ್ ಕಾಡು ಕೃಷಿನ ಸಪರೇಟ್ ಆಗಿ ಮಾಡಿದೀವಿ. ಅಲ್ಲಿ ಟೀಕು ಬೇರೆದ್ ಏನ್ ಬೇಕಾದ್ರೂ ಹಾಕ್ಬೋದು, ಬಟ್ ಇದ್ರಲ್ಲಿ ಯಾವ್ದು ಬಂದಿಲ್ಲ. ಈ ಮೇನ್ ಪ್ಲಾಟ್ ಅಲ್ಲಿ ಯಾವ್ದು ಬಂದಿಲ್ಲ. ಅದನ್ನು ನಿಮ್ ಸಲಹೆ ಮೇರೆಗೆ ಡಿಸೈನ್ ಮಾಡಿದ್ವಿ ಸರ್. ವೈಲ್ ಡಿಸೈನಿಂಗ್ ಫಾರ್ ಹಾರ್ಟಿಕಲ್ಚರ್ ಕ್ರಾಪ್ ವಿ ಶುಡ್ ಏನೇನ್ ನಾವು ಗಣನೆಗೆ ತೆಗೆದುಕೋಬೇಕಂತ ನೀವೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ ಸರ್. ಅದು ನಮಗೆ ನಾಲೆಡ್ಜ್ ಇರ್ಲಿಲ್ಲ, ಎಲ್ಲ ನಮಗೆ ನಾಲೆಡ್ಜ್ ತುಂಬಿದ್ದೀರಾ ಸರ್. ಫಾರ್ ದಟ್ ವಿ ಆರ್ ವೆರಿ ಗ್ರೇಟ್ಫುಲ್ ಸರ್. ಹಾ ಸರ್, ಹೌದು ಹೌದು, ಫೆಬ್ರವರಿ ಮಾರ್ಚ್ಗೆ ಪ್ಲಾಂಟಿಂಗ್ ಹಾಕಿದ್ದು. ಬಟ್ ಗೋವಾ ಲೆಮನ್ ಎಲ್ಲ ಈಗ 1 month ಇಂದ ಆಗಿರೋದು ಸರ್. ಹೌದು ಹೌದು ಸರ್. ಗ್ರೀನ್ ಪ್ರಾರಂಭಕ್ಕೆ ಸರ್ ನಾವು ತರಿಸಿದ್ವಿ ಸರ್. ನೀವು ಹಿಂಡಿ ಬಗ್ಗೆ ಹೇಳಿದ್ರ, ಬೇವಿನ ಹಿಂಡಿ ಇದನ್ನೆಲ್ಲ ನಾವು ಮೇಂಟೈನ್ ಮಾಡಿದ್ವಿ ಸರ್. ಹೊಂಗೆ ಹಿಂಡಿ, ಬೇವಿನ ಹಿಂಡಿ. ಈಗ ಮೊನ್ನೆ ನೀವು ರೈನೋಸಸ್ ಬೀಟಲ್ಲಿಗೂ ನೀವು ಸಮರ್ಥವಾಗಿ ಹೇಳಿದ್ದೀರಾ, ಕ್ಯಾಸ್ಟರ್ ಕೇಕ್ ಹಾಕ್ಸೋದು, ಟ್ರ್ಯಾಪ್ ಹಾಕ್ಸೋದು, ಇದನ್ನೆಲ್ಲ ನಾವು ಮಾಡಿದೀವಿ ಸರ್. ಸಾವಯವ ಪದ್ಧತಿಯಲ್ಲಿ 1 drop ನಾವು ಕೆಮಿಕಲ್ ಆಗದೆ ಮಾಡಿದೀವಿ ಸರ್. ಹಾ ಸರ್, ಹಾ ಸರ್, ಹಾ ಸರ್, ಹೌದು ಸರ್. ಸರ್ 2 ತರ ಮಾಡಿದೀವಿ. ಒಂದು ಹೈಬ್ರಿಡ್ ವೆರೈಟಿ ರಾಮಗಂಗಾ ಅಂತ ಉಮಾಪತಿ ಫಾರ್ಮ್ ಇಂದ ತರಿಸಿರೋದು. ಅವ್ರು ತುಂಬಾ ರೆಪ್ಯೂಟೆಡ್ ಫಾರ್ಮ್ ಅಂತ ಮಾಹಿತಿ ಸಿಕ್ತು, ಅಲ್ಲಿಂದನೇ ತರಿಸಿದ್ವಿ. ಇನ್ನೊಂದು ಲೈಕ್ ಟಿಪ್ ಟು ಟಾಲು ಹಾಕ್ಸಿದೀವಿ ಸರ್. ಸರ್ 75% ಹೈಬ್ರಿಡ್ ಇದೆ, 25% ಟಿಪ್ ಟು ಟಾಲ್ ಹಾಕಿದ್ವಿ. ಈಗ ಏನಾಗುತ್ತಂದ್ರೆ, ಈಗ ನಿಮ್ ಮಾಹಿತಿ ಪ್ರಕಾರನೇ ಪಾಲಿನೇಷನ್ ಈ ಹೈಬ್ರಿಡ್ ಇಂದ ಇದಕ್ ಬಂದಾಗ, ಇದು ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ಹೈಬ್ರಿಡ್ ಅರೌಂಡ್ 3.5 years ಗೆ ಕ್ರಾಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದ್ರ ಜೊತೆ ಈ ಟಿಪ್ ಟು ಟಾಲ್ ಇದ್ರು ಅದನ್ನು ಬೇಗ ಪಾಲಿನೇಷನ್ ಆಗುತ್ತೆ ಅಂತ ಒಂದು ಮಾಹಿತಿ ಇತ್ತು ಸರ್. ಅದಕ್ಕೆ 25% ಅದು ಹಾಕ್ಸಿದ್ವಿ ನಾಟಿ ಗಿಡಗಳು. ಅದಕ್ಕೂ 40 ಅಡಿ ಕೊಟ್ಟಿದ್ವಿ. ಅದಕ್ಕೆ ಅಷ್ಟು ಅಂತರ ಬೇಡ ಅಂದಿದ್ರ, ಬಟ್ ಯಾಕೆ ಕೊಟ್ಟಿದೀವಿ ಅಂದ್ರೆ ನಮಗೆ ಅಂತರ ಇದು ಲೈಕ್ ಇಂಟರ್ ಕ್ರಾಪ್ ತುಂಬಾ ಇತ್ತು ಪ್ಲಾನ್, ಅದಕ್ಕೆ ಅಷ್ಟೇ ಕೊಟ್ಟಿದ್ದೀವಿ ಸರ್, ಯೂನಿಫಾರ್ಮ್ ಆಗಿ. ಅದು ಈ ರಾಂಬೂಟನ್ನು, ಲೆಮನ್ ಆಗ್ಲಿ, ಅಬಿಯು, ಇದು ಎಕ್ಸಾಟಿಕ್ ಲಿಚಿ ಎಲ್ಲ ಅದೇ ಸರ್, ಸ್ಟ್ರೆಸ್ಫುಲ್ ನಾನ್ ಸ್ಟ್ರೆಸ್ಫುಲ್ ಅಂತ ನೀವು ಹೇಳಿದ್ರಲ್ಲ. ಸೊ ಅದ್ರಲ್ಲೆಲ್ಲ ಇದೆಲ್ಲ ನಾನ್ ಸ್ಟ್ರೆಸ್ಫುಲ್ ಗಿಡಗಳು, ಮತ್ತೆ ಟ್ರಾಪಿಕಲ್ ರೀಜನ್ ಅಲ್ಲಿ ಬರೋಂಥದ್ದು. ಮತ್ತೆ ಬ್ಯಾಂಗ್ಳೂರ್ ಸರೌಂಡಿಂಗ್ಸ್ ಅಲ್ಲಿ ಬೆಳೆದಿರೋದು ಫಾರ್ಮ್ ನೋಡಿದೀವಿ ಸರ್. ರಾಂಬೂಟಾನ್ ಅಂತ ನಮ್ ಸ್ನೇಹಿತರು ಬೆಳೆದಿದ್ದಾರೆ. ಸೊ ಇಲ್ಲಿ ಬರುತ್ತೆ. ಆಕ್ಚುಲಿ ಫಸ್ಟ್ ನಾವು ಕರಾವಳಿಯಲ್ಲಿ ಮಾತ್ರ ಬರ್ತಾ ಇತ್ತು, ಹ್ಯೂಮಿಡಿಟಿ ಜಾಸ್ತಿ ಬೇಕು, ಇಲ್ಲ ಕೇರಳದಲ್ಲಿ ಆ ವೆದರಿಗೆ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಬ್ಯಾಂಗ್ಳೂರ್ ಸರೌಂಡಿಂಗ್ಸ್ ಅಲ್ಲಿ ಬಂದಿದ್ ನೋಡಿ ಅದೇ ವೆರೈಟಿನ ನಾವು ಹೋಮ್ ಗ್ರೌಂಡ್ ಅಂತ ಒಂದು ಫಾರ್ಮ್ ಇದೆ ಕೇರಳದಲ್ಲಿ, ಅಲ್ಲಿಂದ ಎಕ್ಸಾಟಿಕ್ ತರಿಸಿದ್ವಿ ಸರ್. ನಮ್ಮ ಹತ್ರ ಇದು ಮಾರ್ಕೆಟ್ ಲೆಮನ್ ಇದೆ, ಮತ್ತೆ ಆಲ್ ಸೀಸನ್ ಲೆಮನ್ ಅಂತ ಇದೆ. ಕಾಗ್ಜಿನು ಸ್ವಲ್ಪ ಇದೆ ಸರ್, ಕಾಗ್ಜಿನು ಇದೆ. ಇದು ಇಂಟ್ರೆಸ್ಟಿಂಗ್ ಅಂದ್ರೆ ಇನ್ನೊಂದು ಜಾಕ್ ಫ್ರೂಟ್ ಅಲ್ಲಿ ಇದು ಎಲ್ಲ ಎಕ್ಸಾಟಿಕ್ ವೆರೈಟಿ, ಪೇಟೆಂಟೆಡ್ ವೆರೈಟಿ ಜಾಕ್ ಫ್ರೂಟ್ ಹಾಕ್ಸಿದೀವಿ. ಇದರಲ್ಲಿ ಸಿಂಧೂರ, ನಂಗಮಾಡು, ಡೆಂಗಸೂರ್ಯ, ಸಿದ್ದು, ಜಾಕೋ, ಶಂಕರ, ಜಿಕೆವಿಕೆ, ತೂಪ್ಗೆರೆ ಎಲ್ಲ ಪೇಟೆಂಟೆಡ್ ವೆರೈಟಿ. ಇದನ್ನೆಲ್ಲ ನಾವು ಉಡುಪಿಯಿಂದ ತರಿಸಿದೀವಿ ಸರ್. ಹಾ ಸರ್, ಇಲ್ಲ ಅದೆಲ್ಲ ಪೇಟೆಂಟೆಡ್ ವೆರೈಟಿ. ಒಬ್ಬೊಬ್ರ ಹತ್ರ ಒಂದೊಂದು ಪೇಟೆಂಟ್ ಇತ್ತು ಸರ್, ಅಲ್ಲಿಂದಾನೇ ತರಿಸಿದೀವಿ. ಹಾ ಸರ್, ಹೌದು ಸರ್, 250 ಇದೆ. ಅದೇ ಸರ್, ಹೌದು ಸರ್, ಎಲ್ಲ 20 ಅಡಿ ಇದೆ. ಬಟ್ ಸ್ಟ್ರೆಸ್ಫುಲ್ ನಾನ್ ಸ್ಟ್ರೆಸ್ಫುಲ್ ಆತರ ಡಿವೈಡ್ ಮಾಡ್ಬಿಟ್ಟಿದೀವಿ ಸರ್. ಈಗ 4ನೇ ಲೇಯರ್ಗೆ ತಯಾರಿ ನಡೀತಾ ಇದೆ ಸರ್. ಬೆಡ್ 3 feet ಬೆಡ್, ನೀವು ಹೇಳ್ದಾಗೆ 1 feet ಹೈಟ್ ಅಲ್ಲಿ ಬೆಡ್ ರೈಸಿಂಗ್ ಬೆಡ್ ಕಾನ್ಸೆಪ್ಟ್ ಅಲ್ಲಿ ಶುಂಠಿನು ಮತ್ತೆ ಅರ್ಶನಕ್ಕೆ ಹಾಕ್ತಾ ಇದೀವಿ. ಸೊ ಅದಾದ್ಮೇಲೆ 5th layer ವಿಲ್ ಬಿ ಫಾರ್ಮಿಂಗ್ ಸರ್. ನಾನಿರೋದು ಬ್ಯಾಂಗ್ಳೂರು, ಕಲ್ಯಾಣ್ ನಗರ. ನನಗೆ ನಮ್ ಕೃಷಿ ಭೂಮಿ ಇರೋದು ಒಂದು 40 to 45 kilometers ಆಗುತ್ತೆ. ಟ್ರಾಫಿಕ್ ಇದ್ರು 1 to 1.5 hour ಅಲ್ಲಿ ನಾನು ರೀಚ್ ಆಗ್ಬೋದು.
ನಾನು ಒಂದು 3 days ಹೋಗ್ತಾನೆ ಇದ್ದೀನಿ ಈಗ ವೀಕ್ಲಿ. ಯಾಕಂದ್ರೆ ಈಗ ಇನಿಷಿಯಲ್ ಸ್ಟೇಜ್ ಅಂಡರ್ 6 months ಐ ಹ್ಯಾವ್ ಟು ಕೇರ್ ಸರ್. ಇಟ್ಸ್ ಲೈಕ್ ಬೇಬೀಸ್ ಓನ್ಲಿ, ಐ ಹ್ಯಾವ್ ಟು ಕೇರ್. ನಾನು ಸಮಯ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ದೀನಿ ಸರ್. ಇನ್ ಕೇಸ್ ಮಾರ್ನಿಂಗ್ ಇದ್ರು ನಾನು ಆಫ್ಟರ್ನೂನ್ ಬಂದ್ಬಿಟ್ಟು ಮತ್ತೆ ವರ್ಕ್ ಹೋಗ್ತಾ ಇದೀನಿ, ಆ ತರ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್. ಇನ್ 6 months ಡೆಫಿನೆಟ್ಲಿ ಮೈ ಕೇರ್ ವಿಲ್ ಬಿ ದೇರ್. ಆಫ್ಟರ್ 3 years ಡೆಫಿನೆಟ್ಲಿ ಐ ವಿಲ್ ಕ್ವಿಟ್ ಮೈ ಪ್ರೊಫೆಷನ್ ಅಂಡ್ ಐ ವಿಲ್ ಕಾನ್ಸಂಟ್ರೇಟ್ ಫುಲ್ಲಿ. ಹಾ ಸರ್. ಹಾ ಸರ್. ಇಲ್ಲ ಸರ್, ನಾನು ಅಸೈನ್ ಮಾಡಿ ಬಂದಿರ್ತೀನಿ. ಮೋಸ್ಟ್ ಆಫ್ ದಿ ವರ್ಕ್ ನಾನು ವೀಕೆಂಡ್ಸ್ ಅಲ್ಲೇ ಮಾಡಿಸ್ತಾ ಇದೀನಿ, ಲೇಬರಿಗೆ ಜಾಸ್ತಿ ತಗೊಂಡು. ಈ ಬೇರೆ ಟೈಮಿಗೆ ಒಂದಿಬ್ರು ಬಂದೇ ಬರ್ತಾರೆ ಡೈಲಿ. ಅದು ನಾನು ಮಲ್ಚಿಂಗ್ದು ಇದು ಎಲ್ಲ ವರ್ಕ್ ಹೇಳಿರ್ತೀನಿ ಸರ್ ವೀಕ್ಲಿ ಒನ್ಸ್, ಅದನ್ನ ಅವ್ರು ಮಾಡ್ಕೊಳ್ತಾರೆ ಸರ್. ಕಾರ್ಮಿಕರಿಗೆ ಏನು ಸಮಸ್ಯೆ ಇಲ್ಲ ಸರ್. ವಿ ನೀಡ್ ಟು ಫೈಂಡ್ ಸರ್ ಗುಡ್ ಸೋರ್ಸ್ ಅಷ್ಟೇ. ಅವರಿಗೂ ನಮ್ಮ ಫ್ಯಾಮಿಲಿ ತರ ಟ್ರೀಟ್ ಮಾಡಿದ್ರೆ 100% ದೇ ವಿಲ್ ಬಿ ವೆರಿ ಕೋಆಪರೇಟಿವ್. ಅಂಡ್ ಈ ನಡುವೆ ತುಂಬಾ ಅಲ್ಲಿ ಅಕ್ಕಪಕ್ಕದ ಹಳ್ಳಿ ಜನ ಎಲ್ಲ ಬಂದು ನೋಡ್ತಾ ಇದಾರೆ. ನಮ್ಮ ಭಾಗದಲ್ಲಿ ಬರೀ ತರಕಾರಿ ಬೆಳೆಯುವಂಥದ್ದು ತುಂಬಾ ಸರ್. ನಮ್ಮ ಭಾಗದಲ್ಲಿ ತೋಟ ಮಾಡಿದವ್ರು ತುಂಬಾ ಕಮ್ಮಿ, ಇನ್ಕ್ಲೂಡಿಂಗ್ ಹಾರ್ಟಿಕಲ್ಚರ್ ಅವರು ಡಿಪಾರ್ಟ್ಮೆಂಟ್ ಹೇಳಿದ್ರು ತೋಟ ಮಾಡಿದವ್ರದ್ದು ತುಂಬಾ ವಿರಳ. ಅಲ್ಲಿ ಎಲ್ಲ ತರಕಾರಿ ಬೆಳೀತಾ ಇದಾರೆ, ಅದ್ರಲ್ಲಿ ಲಾಸಸ್ ಜಾಸ್ತಿ, ಕೆಮಿಕಲ್ ಫಾರ್ಮಿಂಗು. ಅಂಡ್ ಮೊನ್ನೆ ನೀವೇ ನೋಡಿದೀರಾ ಎಲ್ಲ ತರಕಾರಿಯಲ್ಲೇ ಆಕ್ಚುಲಿ ಕಾರ್ಸಿನೋಜೆನಿಕ್ ಕಾಸ್ ಮಾಡಿದ್ದು ಫಸ್ಟ್ ಪ್ಲೇಸ್ ಅಲ್ಲೇ ವೆಜಿಟೇಬಲ್ಸ್ ಇದೆ. ನಾನು ಅದನ್ನ ಮೀಟ್ ಅನ್ಕೊಂಡಿದ್ದೆ, ಬಟ್ ದಟ್ ಇಸ್ ಎ ಮಿತ್. First carcinogenic is coming from vegetables, second is from this rice, third is from dairy products ಅಂತ ಮೊನ್ನೆ ಸೈಂಟಿಸ್ಟ್ ಮೀಟ್ ಅಲ್ಲಿ ಗೊತ್ತಾಯ್ತು. ಸೊ ಅದೇ ಈಗ ಎಲ್ಲ ಅಲ್ಲಿ ರೈತರು, ಲೋಕಲ್ ರೈತರು ಬಂದು ನೋಡ್ತಾ ಇದ್ದಾರೆ. ಇನ್ ಕೇಸ್ ಇದು ನನ್ನ ಫಾರ್ಮ್ ಏನಾದ್ರು ಸಕ್ಸಸ್ಫುಲ್ ಆದ್ರೆ ತುಂಬಾ ಜನ 100% ನನಗೆ ಐ ಹೋಪ್ ಎಲ್ಲರೂ ತುಂಬಾ ಜನ ತೋಟಗಾರಿಕೆ ಅಟ್ಲೀಸ್ಟ್ ಒಂದು 25% ಅವ್ರ ಫಾರ್ಮ್ ಆದ್ರೂ ಮಾಡ್ತಾರೆ ಅಂತ. ಹಾ ಸರ್. ಹಾ ಸರ್. ಹಾ ಸರ್. ಹಾ ಸರ್. ಹೌದು ಸರ್. ಸರ್ ಗೊತ್ತಾಗಿಲ್ಲ ಸರ್, ಹೇಳಿ ಸರ್ ಇನ್ನೊಂದ್ಸತಿ. ಸರ್ ನಾನು ಪ್ಲಾಂಟೇಶನ್ ಟೈಮ್ ಅಲ್ಲಿ ಬಯೋಚಾರ್, ವರ್ಮಿ ಕಾಂಪೋಸ್ಟ್, ಬೇವಿನ ಹಿಂಡಿ ಇದಿಷ್ಟು ಮಿಕ್ಸ್ ಮಾಡಿ ಪ್ಲಾಂಟೇಶನ್ ಟೈಮ್ ಅಲ್ಲಿ ಕೊಟ್ಟಿದ್ದೀನಿ. ಅದಾದ್ಮೇಲೆ ಎಲ್ಲ ಲಿಕ್ವಿಡ್ ಮೆನ್ಯೂರೇ ಕೊಡ್ತಾ ಬಂದಿದ್ದೀನಿ ಸರ್. ಒಂದು 2 times ವ್ಯಾಮು, NPK ಈ ತರದೆಲ್ಲ ಲಿಕ್ವಿಡ್ ಮಾಡಿ ಕೊಡ್ತಾ ಇದೀನಿ. ಜೀವಾಮೃತನೂ ಮಾಡ್ಕೊಟ್ಟಿದೀನಿ ಸರ್. ಆಮೇಲೆ ಹಿಂಡಿಗಳನ್ನ ನೀವ್ ಹೇಳಿದ ಮೆಥಡ್ ಅಲ್ಲೇ ಕೊಟ್ಟಿದ್ದೀವಿ ಸರ್. ಇಲ್ಲ ಸರ್, ವರ್ಮಿ ಕಾಂಪೋಸ್ಟ್ ಯೂನಿಟ್ ಮಾಡಿದೀವಿ ಸರ್ ನಾವು ಅಲ್ಲಿ. ಹಾ ಸರ್. ಹಾ ಸರ್. ಇಲ್ಲ ನಾನು ಗೋಶಾಲೆ ಇದೆ ನಮ್ದು ಒಬ್ರು ಡಾಕ್ಟರ್ದು, ಅಲ್ಲಿಂದ ನಾನೇ ತಗೊಂಡ್ ಹೋಗ್ತಾ ಇದೀನಿ. ಹಸುಗಳು ಸಾಕ್ಬೇಕು, ಬಟ್ ನನಗೆ ಸದ್ಯಕ್ಕೆ ಆಗ್ತಾ ಇಲ್ಲ ಸರ್. ಸೊ ಅದು ಮತ್ತೆ ನೈಟ್ರೋಜನ್ ಅಂಶ ಬಂದು ಬರೀ 20%. ನಾವು ಆಕ್ಚುಲಿ ಏನ್ ಕಾರ್ಬನ್ ಅಂಶ ಜಾಸ್ತಿ ಕೊಡ್ತಾ ಇದೀವಿ ವರ್ಮಿ ಕಾಂಪೋಸ್ಟ್ಗೆ, ಲೈಕ್ 40:1 ಸರ್. 40% ನಾವು ಯಾವ್ದು ಕಾರ್ಬನ್ ಅಂಶ ಜಾಸ್ತಿ ಕೊಡ್ತಾ ಇದೀವಿ, ಲೈಕ್ ತೆಂಗಿನ ಚಿಪ್ಪೆ, ಅಡಿಕೆ ಚಿಪ್ಪೆ ಆತರ ಎಲ್ಲ ಹಾಕಿ ಅದ್ರ ಮೇಲೆ 20% ಮಾತ್ರ ಸಗಣಿ ಹಾಕ್ತಾ ಇದ್ವಿ. ಅದ್ರ ಮೇಲೆ ಹಸಿರೆಲೆಗಳು ಎಲ್ಲ ಆ ತರದ ಹಸಿರೆಲೆಗಳು ಆ ತರ ಲೇಯರ್ ಬೈ ಲೇಯರ್ ಮಾಡ್ತಾ ಇದ್ವಿ ಸರ್. ಕಾರ್ಬನ್ ಅಂಶ ಜಾಸ್ತಿ ಕೊಡ್ತಾ ಇದೀವಿ, 20% ಇದು ನೈಟ್ರೋಜನ್ ಕೊಡ್ತಾ ಇದೀವಿ ಸರ್. ಹಾ ಸರ್. ಆಮೇಲೆ ನೀವು ಹೇಳಿ ತುಂಬಾ ಇನ್ಫಾರ್ಮೇಶನ್ ತುಂಬಾ ಉಪಯೋಗ ಆಗುತ್ತೆ ಸರ್. ನೀವು ಲಾಸ್ಟ್ ತುಂಬಾ ನಾವು ಮೀಟ್ ಮಾಡಿದಾಗ ಫಸ್ಟ್ ಟೈಮ್ ಹೇಳಿದ್ರ ಆಕ್ಚುಲಿ ತುಂಬಾ ಗಿಡ ಒಣಗ್ತಾ ಇದೆ, ಗಿಡಕ್ಕೆ ಏನಾದ್ರು ಬೇರೆ ಏನಾದ್ರು ಡಿಫಿಷಿಯನ್ಸಿ ಇದೆ ಅಂದ್ರೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಅರ್ಥ ಮಾಡ್ಕೊಳ್ದೆ ಇದ್ರೆ ಏನಾಗುತ್ತೆ, ನಾವು ಸುಮ್ನೆ ಹೋಗಿ ಗೊಬ್ಬರದ ಅಂಗಡಿಗೆ ಏನೋ ಒಂದು ಪೆಸ್ಟಿಸೈಡ್ ಕೊಡ್ತಾರೆ ಅವರು ವಿತೌಟ್ ಎನಿ ನಾಲೆಜ್, ವಿ ವಿಲ್ ಕಮ್ ಅಂಡ್ ವಿ ವಿಲ್ ಪೋರ್, ಆಮೇಲೆ ನಮ್ ಬೆಳೆ ಹಾಳು ಮಾಡ್ಕೊಳ್ತೀವಿ. ಫಸ್ಟ್ ಅದ್ರ ಗುಣಲಕ್ಷಣ ನೋಡ್ಕೋಬೇಕು, ನಿಜವಾಗ್ಲೂ ಅದು ಪೆಸ್ಟಿಸೈಡಾ ಅಥವಾ ನಿಜವಾಗ್ಲೂ ಅದು ಏನಾದ್ರು ಡಿಫಿಷಿಯನ್ಸಿನ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿನ, ಐರನ್ ಡಿಫಿಷಿಯನ್ಸಿನ, ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಒಂದು 50% ನಾವು ಕೃಷಿಯಲ್ಲಿ ಗೆಲ್ತೀವಿ ಸರ್. ಅದನ್ನ ನೀವು ಅನಲೈಸ್ ಮಾಡೋದು ನಮಗೆ ಹೇಳ್ಕೊಟ್ಟಿರ ಸರ್. ಫಾರ್ ದಟ್ ಡೆಫಿನೆಟ್ಲಿ ಸೈಂಟಿಫಿಕ್ ಆಗಿ ಮಾಡ್ಕೋಬಹುದು ಸರ್. ಈಗ ಮೂರು ವರ್ಷ ನಾವು ನಿಮ್ ಜೊತೆ ಟಚ್ ಅಲ್ಲಿ ಇದೀವಿ ಸರ್. ಅದಾದ್ಮೇಲೆ ನಾವು ಈ ಎಕ್ಸಿಬಿಷನ್ ಅಂತ ಬಂದಿದೀವಿ ಸರ್. ಹೌದು ಸರ್. ಹೌದು ಸರ್. ಹೌದು ಸರ್. ಹೌದು ಸರ್.
ಸರ್. ಸರ್, ಇನ್ನು ನಮಗೆ ನಿಮ್ಮಿಂದ ಹೊಸ ಹೊಸ ವಿಷಯ ಕಲಿಯೋದು ತುಂಬಾ ಇದೆ ಸರ್. ದಿಸ್ ಜರ್ನಿ ವಿಲ್ ಬಿ ದಿ ವೆರಿ ಇಂಟ್ರೆಸ್ಟಿಂಗ್ ಸರ್. ಎಸ್ ಸರ್. ಸರ್ ಸರ್, ಇನ್ಫಾರ್ಮೇಶನ್ ತುಂಬಾ ಇನ್ಫಾರ್ಮೇಶನ್ ಬೇಕು ಸರ್. ಇದಕ್ಕೆ ಒಂದೇ ತರ ಇನ್ಫಾರ್ಮೇಶನ್ ಇಲ್ಲ, ತುಂಬಾ ಇನ್ಫಾರ್ಮೇಶನ್ ಬೇಕು. ಅದಕ್ಕೆ ನಮ್ಗೆ ಒಳ್ಳೆ ಸಂಪನ್ಮೂಲ ರಿಸೋರ್ಸ್ ಪರ್ಸನ್ ರಿಕ್ವೈರ್ಡ್ ಇದೆ ಸರ್. ಅನುಭವ ಇರೋರು ತುಂಬಾ ರಿಕ್ವೈರ್ಡ್ ಇದ್ದಾರೆ. ಇಲ್ಲಾಂದ್ರೆ ಗುರು ಇಲ್ಲದೆ ಏನು ಮಾಡಕ್ ಆಗಲ್ಲ ಸರ್. ಇಲ್ಲಾಂದ್ರೆ ನಾವು ಇನಿಷಿಯಲ್ಲೇ ಫೇಲ್ ಆಗ್ಬಿಟ್ರೆ ನಾವು ತುಂಬಾ ನಿರಾಶರಾಗ್ಬಿಡ್ತೀವಿ ಸರ್. ಅದಕ್ಕೆ ತುಂಬಾ ರಿಸೋರ್ಸ್ ಪರ್ಸನ್ ರಿಕ್ವೈರ್ಡ್ ಇದೆ ಸರ್ ಈ ತರ ಕೃಷಿಯಲ್ಲಿ ಸೈಂಟಿಫಿಕ್ ಆಗಿ ಮಾಡ್ಬೇಕಂದ್ರೆ. ಸರ್. ಶೂರ್ ಸರ್. ನಮಸ್ಕಾರ ಸರ್, ನಾನು ಮಲ್ಲಿಕಾರ್ಜುನ್ ಅಂತ ಗೌರಿಯಿಂದ ಮಾತಾಡ್ತಾ ಇದ್ದೀನಿ. ಸುಮಿತ್ ಸರ್ಗೆ ನಿಮ್ಗೊಂದು ಪ್ರಶ್ನೆ. ನಮಸ್ತೆ ಸರ್. ನೀವು ಲಿಕ್ವಿಡ್ ಫಾರ್ಮ್ ಅಲ್ಲಿ ಮೆನ್ಯೂರ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಯಾವ ತರ ಕೊಡ್ತಾ ಇದ್ದೀರಾ? ಗಿಡದಿಂದ ಗಿಡಕ್ಕೆ ಹಾಕ್ತಾ ಇದೀರಾ, ಇಲ್ಲ ಡ್ರಿಪ್ ಅಲ್ಲಿ ಹಾಕ್ತಾ ಇದೀರಾ? ಯಾವ ತರ ಹಾಕ್ತಾ ಇದೀರಾ ನೀವು? ಎರಡು ತರನು ಹಾಕ್ತಾ ಇದೀವಿ. ಡ್ರಿಪ್ ಅಲ್ಲೂ ಹಾಕ್ತಾ ಇದೀವಿ, ಮತ್ತೆ ಹಾಗೆ ಡ್ರಮ್ ಅಲ್ಲಿ ಅಲ್ಲಲ್ಲಿ ಮಾಡಿಸಿಟ್ಟಿರ್ತೀನಿ ಸರ್. ಅದನ್ನು ನಾನು ಹಾಕಿದೀನಿ, ನಮ್ ಲೇಬರ್ ಹಾಕ್ತಿದೀವಿ ಸರ್. ಎರಡು ಡ್ರಿಪ್ ಅಲ್ಲೂ ವೆಂಚರಿಂಗ್ ಮಾಡಿದೀವಿ ಸರ್. ಆಮೇಲೆ ಇದು ಹೇಳಿದ್ರಲ್ಲ, ಸಗಣಿ ಇದೆಲ್ಲ ಇದ್ ಮಾಡಿ, ಅದಕ್ಕೆಲ್ಲ ಏನು ಇದು ತಗೊಂಡಿದ್ರ ನೀವು? ಸಗಣಿ ಗಂಜಲ ಹೆಂಗ್ ಕಲೆಕ್ಟ್ ಮಾಡ್ತೀರಾ, ಎಲ್ಲಿಂದ ತರ್ತೀರಾ ನೀವು? ಸರ್, ಮಾಲೂರು ರೋಡಲ್ಲಿ ಗೋಶಾಲೆ ಇದೆ, ಶ್ರೀ ರಾಘವೇಂದ್ರ ಗೋಶಾಲೆ ಅಂತ. ನಮ್ ಡಾಕ್ಟ್ರು, ನನ್ನ ಸಿನ್ಸ್ ಐ ಮೀನ್ ವಿತ್ ಫಾರ್ಮಸ್ಯೂಟಿಕಲ್ ಕಂಪ್ನಿ, ನಮ್ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಅವರು ನಡೆಸ್ತಾರೆ ದೇಸಿ ಹಸು ಗೋಶಾಲೆ. ಅಲ್ಲಿಂದಾನೇ ನಾನು ಎವ್ರಿ ವೀಕ್ ತಗೊಂಡ್ ಹೋಗ್ತೀನಿ ಸರ್. ಗಂಜಲ ಎಲ್ಲ ಸರ್, ಗಂಜಿಲ ಏನಿಲ್ಲ ಸರ್, ನಂಗೆ ರೇಟ್ ಅಂತ ಏನಿಲ್ಲ ಸರ್. ನಂಗೆ ಯಾವತ್ತೂ ಅವ್ರು ಅಮೌಂಟ್ ಚಾರ್ಜ್ ಮಾಡಿಲ್ಲ. ನಮ್ದು ಟೈಅಪ್ ಆಕ್ಚುಲಿ ಆ ಗೋಶಾಲೆದು, ಅದು ನಾವು ಸ್ಪಾನ್ಸರ್ ಮಾಡ್ತೀವಿ ಆ ಗೋಶಾಲೆಗೆ. ಸೊ ನಮಗೆ ಏನು ಚಾರ್ಜ್ ಮಾಡಿಲ್ಲ. ಅದರ್ವೈಸ್ 10 ಲೀಟರ್ಗೆ 100 rupees ಚಾರ್ಜ್ ಮಾಡ್ತಾರೆ ಸರ್. ಸರ್, ಈ ಚಿಂತಾಮಣಿಯಿಂದ ಯಾವ ಕಡೆ ಬರುತ್ತೆ ನಿಮ್ಮ ಫಾರಮ್? ಸರ್, ನಮ್ದು ಚೇಳೂರು ರೋಡ್ ಅಲ್ಲಿ ಬರುತ್ತೆ ಸರ್. ಚೇಳೂರು ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಚಿಂತಾಮಣಿಯಿಂದ? ಚಿಂತಾಮಣಿಯಿಂದ ಒಂದು 5-6 ಕಿಲೋಮೀಟರ್ಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸುಮಿತ್ ಸರ್. ಸರ್ ನಮಸ್ತೆ. ಮಂಜುನಾಥ್ ಸರ್ ಮಾರ್ಗದರ್ಶನ ತಗೊಂಡಿರೋದು ನೀವು ಒಂದ್ ರೀತಿ ಅದೃಷ್ಟ. ದಯಮಾಡಿ ತಮ್ಮ ಹೆಸರು ಹೇಳಿ ಸರ್, ನಮ್ಗೆಲ್ಲ ಗೊತ್ತಾಗ್ಲಿ. ಮುರಳೀಧರ್ ಅಂದ್ಬಿಟ್ಟು ಸರ್ ನಾನು. ಥ್ಯಾಂಕ್ ಯು ಸರ್. ಹೌದು ಸರ್, ದೊಡ್ಡಬಳ್ಳಾಪುರದವರು. ಈಗ ನೀವು ಪ್ರಾರಂಭದಿಂದ ಮಂಜುನಾಥ್ ಸರ್ ಸಲಹೆ ತಗೊಂಡಿರೋದು ತುಂಬಾ ಒಳ್ಳೆ ಕೆಲಸ. ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ರೀತಿ ಸಮಸ್ಯೆಗಳನ್ನ ಅನುಭವಿಸಿದೀವಿ, ಅದೆಲ್ಲ ನಿಮ್ಗಿಲ್ಲ ಅನ್ಸುತ್ತೆ. ನಮ್ದು 2-3 ಪ್ರಶ್ನೆ ಇದೆ. ಅದೇ ನೀವು ಹೆಚ್ಚಾಗಿ ಸಾವಯವ ಪದ್ಧತಿಯನ್ನೇ ಅನುಸರಣೆ ಮಾಡ್ತಾ ಇದ್ದೀರಾ, ಇನ್ನ ನ್ಯಾಚುರಲ್ ಫಾರ್ಮಿಂಗ್ ಬಂದಿಲ್ಲ ಅಂತ ನಾವು ಭಾವಿಸ್ತೀವಿ. ಅದಕ್ಕೆ ಸ್ವಲ್ಪ ಉತ್ತರ ಕೊಡಿ. ಆಮೇಲೆ ನಿಮ್ಮ ಚಿಕ್ಕಮಗಳೂರು ಅಥವಾ ಉಡುಪಿ ಒಂದು ವಾತಾವರಣಕ್ಕೂ ಇವಾಗ ನಿಮ್ಮ ಭೂಮಿ ಇರ್ತಕ್ಕಂಥ ಒಂದು ವಾತಾವರಣಕ್ಕೂ ಯಾವ ರೀತಿ ವ್ಯತ್ಯಾಸಗಳನ್ನು ಗಮನಿಸಿದ್ದೀರಾ? ಅದು ನಿಮ್ಗೆ ಸ್ಪಂದನೆ ಮಾಡ್ತಾ ಇದೆಯಾ? ಮತ್ತು 3ನೇ ಪ್ರಶ್ನೆ ಏನಂದ್ರೆ, ನಿಮ್ ಭೂಮಿಯಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಮೊದಲಿದ್ದಕ್ಕೂ ಇವಾಗ? ಅದೊಂದು ಸ್ವಲ್ಪ ಮಾಹಿತಿ ಕೊಡಿ. ಮತ್ತೆ ಸೋಲಾರ್ದು ಯಾವ ರೀತಿ ಒಂದೇ ಕಂಪನಿ ತಗೊಂಡಿದ್ದೀರಾ, ಇಲ್ಲಾಂದ್ರೆ ಸರೋವರ್ ಮಾರ್ಗದರ್ಶನ ತಗೊಂಡು ಏನಾದ್ರು ಬೇರೆ ತರ ಮಾಡಿದ್ದೀರಾ? ಇದು ಕೃಷಿ ಹೊಂಡದ ನೀರು ಎಷ್ಟರ ಮಟ್ಟಿಗೆ ನಿಮ್ಗೆ ಇದಾಗ್ತಾ ಇದೆ? ಸೊ ಇನ್ನು ಸ್ವಲ್ಪ ವಿವರಣೆ ಬೇಕಾಗಿತ್ತು ಸರ್. ಥ್ಯಾಂಕ್ಸ್. ಸರ್, ಆಕ್ಚುಲಿ ನ್ಯಾಚುರಲ್ ಫಾರ್ಮಿಂಗ್ ತರ ಮಾಡಿಲ್ಲ, ಸಾವಯವ ತರನೇ ಮಾಡಿದೀವಿ. ನ್ಯಾಚುರಲ್ ಆಗಿ ಬಿಟ್ರೆ ನಮಗೆ ಇಲ್ಲಿ ತುಂಬಾ ಚಾಲೆಂಜಸ್ ಇದೆ ಸರ್. ಅದಕ್ಕೆ ನಾವು ಲಿಕ್ವಿಡ್ ಫಾರ್ಮ್ಸ್ ಅಲ್ಲಿ ಮೆನ್ಯೂರ್ ಆಗ್ಲಿ ಇದೆಲ್ಲ ಕೊಡ್ತಾ ಬಂದಿದೀವಿ. ನಮಗೆ ಫುಲ್ಲಿ ನ್ಯಾಚುರಲ್ ಫಾರ್ಮು ಅಂದ್ರೆ ಬಿಡಕ್ಕೆ ಆಗಿಲ್ಲ ಸರ್, ಆ ತರ ಫುಲ್ ನ್ಯಾಚುರಲ್ ಆಗಿ. ಅದೊಂದು. ಹಲೋ ಸರ್, ಎರಡನೇ ಪ್ರಶ್ನೆ ಏನ್ ಹೇಳಿ ಸರ್? ಎರಡನೇ ಪ್ರಶ್ನೆ ಏನ್ ಹೇಳಿ ಸರ್? ನಿಮ್ಮ ಒಂದು ಸ್ವಂತ ಸರ್ ಅದೇ ಸರ್, ಚಿಕ್ಕಮಗಳೂರು ಅಂದ್ರೆ ಆಕ್ಚುಲಿ ನೇಚರ್ ಆಗಿ ಅಬಾಂಡೆಂಟ್ ಆಗಿ ಎಲ್ಲ ಟ್ರೀಸ್ ಎಲ್ಲ ಇದೆ ಸರ್. ಇದನ್ನ ಕ್ರಿಯೇಟ್ ಮಾಡ್ಬೇಕು ಅಂತಾನೆ ಈ ಚಾಲೆಂಜಿಗೆ ತಗೊಂಡಿದ್ದು ಸರ್. ಮಂಜುನಾಥ್ ಸರ್ ಜೊತೆ ಮಾತಾಡ್ದಾಗೆಲ್ಲ ಅದೇ ತರ ಹೇಳ್ತಾ ಇದ್ದೀನಿ, ಮಲ್ನಾಡನ್ನ ಕ್ರಿಯೇಟ್ ಮಾಡ್ಬೇಕು ಅಂತ. ಆಕ್ಚುಲಿ ನಮ್ದೆಲ್ಲ ಟ್ರಾಪಿಕಲ್ ರೀಜನ್ಸ್, ನಿಮಗೆ ಗೊತ್ತಿದೆ. ಏನು ಅಷ್ಟು ವ್ಯತ್ಯಾಸಗಳೇನಿಲ್ಲ ಬ್ಯಾಂಗ್ಳೂರ್ ವೆದರಿಗೂ ಚಿಂತಾಮಣಿ ವೆದರಿಗೂ. ಏನಂದ್ರೆ ಏನ್ ಡಿಫ್ರೆನ್ಸ್ ನಾನ್ ನೋಡಿದ
ನೋಡಿದ್ದಂದ್ರೆ ಚಿಂತಾಮಣಿಯಲ್ಲಿ ಮರಗಳು ಕಮ್ಮಿ, ಬ್ಯಾಂಗ್ಳೂರಲ್ಲಿ ಮರಗಳು ಜಾಸ್ತಿ. ಇಷ್ಟೇ ಸರ್. ಅದನ್ನ ರೀಪ್ಲೇಸ್ ಮಾಡ್ಬಿಟ್ರೆ ಅದನ್ನೇ ವೆದರ್ ನಾವು ತಗೊಂಡ್ಬರ್ಬೋದು ಅಂತ ಆ ಚಾಲೆಂಜ್ ಅಲ್ಲೇ ನಾವು ಆ ಪ್ರೋಸೆಸ್ ಅಲ್ಲಿ ಇದೀವಿ ಸರ್. ಸರ್ ಸೋಲಾರ್ದು ಆಕ್ಚುಲಿ PM ಕುಸುಮ್ದು ನಾನು ಅಪ್ಲೈ ಮಾಡಿದ್ದೆ ಸರ್. ಅದೇ ಅವರೇ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅದು ಆಗಿದ್ದು. ತುಂಬಾ ಯೂಸ್ಫುಲ್ ಇದೆ ಸರ್ ಅದು ಸೋಲಾರ್. ಯಾಕಂದ್ರೆ ನಮ್ ಕಡೆ ಬಿಸಿಲು ಜಾಸ್ತಿನೇ ಇದೆ. ಸೊ ನಾವು ವಿ ಹ್ಯಾವ್ ಟು ಎನ್ಕೇಜ್ ದಿ ನ್ಯಾಚುರಲ್ ಎನರ್ಜಿ ಸರ್. ಹೌದು ಸರ್, ಶಕ್ತಿ ಸೋಲಾರ್ ಅಂತ ನಾನು ಕೃಷಿ ಮೇಳದಲ್ಲಿ ಹೋದಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ನನಗೆ. ಅವರೇ ಎಲ್ಲ ಇನ್ಸ್ಟಾಲ್ ಮಾಡಿ ಕೊಟ್ಟಿರೋದು ಸರ್. 99,000 ನಾನು ಪೇ ಮಾಡಿದೀನಿ. ರೆಸ್ಟ್ ಅಂಡ್ ಆಲ್ ಅವರೇ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿಸ್ಕೊಟ್ಟಿದ್ದಾರೆ ಸರ್. ನಾನು ಅಮೌಂಟ್ ಕೊಟ್ಟು ಒಂದು 3 months ಗೆ ಇನ್ಸ್ಟಾಲೇಷನ್ ಆಗಿದೆ ಸರ್. ಅಂಡ್ ಇಟ್ ಈಸ್ ವರ್ಕಿಂಗ್. 6.5 ಲಕ್ಷ ಸರ್. ಅದೊಂದು 2 lakh rupees ಖರ್ಚಾಗಿದೆ ಸರ್. ಹಾ ಸರ್. ಬೋರ್ ಆದ್ಮೇಲೆ ಕೃಷಿ ಹೊಂಡ ಆಯ್ತು ಸರ್. ಕೃಷಿ ಹೊಂಡ ಆದ್ಮೇಲೆ ಮೋಟರ್ದೆಲ್ಲ ಫಿಕ್ಸೇಷನ್ ಆದ್ಮೇಲೆ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿದ್ವಿ ಸರ್. ಫಸ್ಟ್ ನಾವು ಗ್ರೀನ್ ಕವರ್ ಕ್ರಾಪ್ ಹಾಕಿದ್ವಿ. 2 times ಮಲ್ಚಿಂಗ್ ಮಾಡಾದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ ಸರ್. ಅಂದ್ರೆ ಭೂಮಿ ತುಂಬಾ ಅಲ್ಲಿ ಆಕ್ಚುಲಿ ನಾವು ತೊಗೊಳಕ್ಕಿಂತ ಮುಂಚೆ ಟೊಮೆಟೊ ಬೆಳೀತಾ ಇದ್ರು. ತುಂಬಾ ಕೆಮಿಕಲ್ ಆಗ್ತಾ ಇದ್ರು. ತುಂಬಾ ಹಾರ್ಡ್ ಇತ್ತು. ಅಂದ್ರೆ 2 feet ಆದ್ಮೇಲೆ ತುಂಬಾ ಹಾರ್ಡ್ ಇತ್ತು. ನಾವು ಗ್ರೀನ್ ಕವರ್ ಕ್ರಾಪ್ ಹಾಕದ್ಮೇಲೆ ತುಂಬಾ ಸಾಫ್ಟ್ ಆಗಿದೆ. ಮಣ್ಣು ತುಂಬಾ ಟೆಕ್ಸ್ಚರ್ ಅಲ್ಲೇ ಚೇಂಜ್ ಆಗಿದೆ. ಈವನ್ ನಾವು ವೆಲ್ವೆಟ್ ಬೀನ್ಸ್ ಸರ್ ನಮಗೆ ಇದ್ ಮಾಡಲ್ಲ, ವೆಲ್ವೆಟ್ ಬೀನ್ಸ್ ಹಾಕಿದ್ವಿ. ಅದು ಒಂದು 20 feet ಅದು ಸಾಫ್ಟ್ ಮಾಡಿದೆ ಸರ್. ತುಂಬಾ ಒಂಥರ 2 feet ಆದ್ಮೇಲೆ ಹಾರ್ಡ್ ಸರ್ಫೇಸ್ ಇತ್ತು, ಅದನ್ನೆಲ್ಲ ಸಾಫ್ಟ್ ಆಗಿದೆ ಸರ್. ಏನಂದ್ರೆ ನಾವು ಗ್ರೀನ್ ಕವರ್ ಕ್ರಾಪ್ ಹಾಕಿ ಉಳುಮೆ ಮಾಡ್ಕೊಳ್ತಾ ಇದ್ವಿ. ನಮಗೆ ಗೊತ್ತು ಮತ್ತೆ ನಾವು ಪ್ಲಾಂಟೇಶನ್ ಆದ್ಮೇಲೆ ನಾವು ಯಾವತ್ತೂ ಉಳುಮೆ ಮಾಡಲ್ಲ ಅಂತ ಗೊತ್ತಿತ್ತು. ಸೊ ಉಳುಮೆ ಚೆನ್ನಾಗಿ ಮಾಡ್ಸಿದೀವಿ ಸರ್ ಅವಾಗ ಆ ಟೈಮಲ್ಲಿ. ಏನಂದ್ರೆ ಯಾಕೆ ಪ್ರಿಕಾಷನ್ಸ್ ತಗೊಂಡ್ವಿ ಅಂದ್ರೆ ಮಂಜುನಾಥ್ ಸರ್ ಹೇಳ್ದಂಗೆ ನಾಳೆ ಗಿಡ ಹಾಕಿದ್ಮೇಲೆ ನೀರು ಹಿಂಗಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಫಂಗಿಸೈಡ್ಸ್ ಜಾಸ್ತಿ ಆಗುತ್ತೆ ಅಂತ ಒಂದು ನಮಗೆ ಇನ್ಫಾರ್ಮೇಶನ್ ಅವ್ರು ಅವತ್ತೇ ಕೊಟ್ಟಿದ್ರು ಸರ್. ಅದೇ ಮಣ್ಣಿನಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅವ್ರು ಹೆಂಗ್ ಗಮನಿಸಿದ್ದಾರೆ ಅಂತ ಸರ್? ಸರ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ. ಈಗ ಎರೆಹುಳುಗಳು ಸ್ಟಾರ್ಟ್ ಆಗಿದೆ. ನಾನು ಫುಲ್ ಅಂತ ಹೇಳಲ್ಲ, ಸ್ಟಾರ್ಟ್ ಆಗಿದೆ. ಸಾಯಿಲ್ ಅನಿಮಲ್ ಸ್ಟಾರ್ಟ್ ಆಗಿದೆ. ಈಗ ಏನಂದ್ರೆ ಈಗ ನಾವು ಏನ್ ಹಾಕಿದ್ರು ಸ್ವಲ್ಪ ಅಟ್ಲೀಸ್ಟ್ ಆ ಚಿಗುರದಾದ್ರೂ ಬರ್ತಾ ಇದೆ ಸರ್. ಫಸ್ಟ್ ನಾವು ನೋಡಿದ್ರೆ ಆ ಫಾರ್ಮ್ ಅಲ್ಲಿ ಏನು ನಿಜವಾಗ್ಲೂ ತುಂಬಾ ಆಕ್ಚುಲಿ 5-6 years ಆದ್ರೂ ಟ್ರಾನ್ಸ್ಫಾರ್ಮೇಶನ್ ಬೇಕು ಅಂದ್ಕೊಂಡಿದ್ವಿ. ಬಟ್ ಒಂದು 2-3 years ಅಲ್ಲೇ ನಾವು ಚೇಂಜಸ್ ನೋಡಿದೀವಿ ಸರ್. ಅದು ಹೌದು, ಅಷ್ಟು ಅಮೌಂಟ್ ಆಫ್ ನಮಗೆ ಗೊಬ್ಬರ ನಾವು ಬೇರೆ ಕಡೆಯಿಂದ ತರ್ಸಾಕ್ತಿವಿ ಅಂದ್ರೆ ಆಗೋದು ಇಲ್ಲ. ಆಮೇಲೆ ಅಷ್ಟು ಒಳ್ಳೇದು ಗೊಬ್ಬರ ಸಿಗಲ್ಲ ಸರ್. ಆಮೇಲೆ ಇನ್ನೊಂದು ಹೇಳ್ಬೇಕು, ನಾವು ಫಾರ್ಮ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಲೋಕಲ್ ಅವ್ರು ಹೇಳಿದ್ರು ಕೆರೆ ಮಣ್ಣು ನೋಡ್ಸ್ಬಿಡಿ, ಗೋಡ್ ಮಣ್ಣು ನೋಡ್ಸಿ, ನಿಮ್ ಮಣ್ಣು ಮರಳಿದೆ. ಇದಕ್ಕೆಲ್ಲ ನಾವು ಯಾವುದೇ ಆಸ್ಪಾದನೆ ಕೊಟ್ಟಿಲ್ಲ. ಯಾಕಂದ್ರೆ ನಾನು ಒಬ್ರಿಂದಾನೇ ಸಲಹೆ ತಗೊಳ್ತಾ ಇರೋದು. ನಾವು ಯಾವತ್ತು ಕೆರೆ ಮಣ್ಣು ಗೋಡ್ ಮಣ್ಣು ಏನು ತಗೊಂಡಿಲ್ಲ. ಸಾಯಿಲ್ ಟೆಸ್ಟ್ ಮಾಡ್ಸಿದೀವಿ. ಸಾಯಿಲ್, ಕ್ಲೇ ಅಂಡ್ ಸ್ಯಾಂಡ್ ಟೆಸ್ಟ್, ಇದನ್ನೆಲ್ಲ ಜಾರ್ ಟೆಸ್ಟ್ ಅಂತ ಹೇಳ್ತೀವಿ. ಅದನ್ನೆಲ್ಲ ಯೂನಿವರ್ಸಿಟಿ ಕಳಿಸಿ ಅದನ್ನೆಲ್ಲ ಟೆಸ್ಟ್ ಮಾಡಿಸಿ ನಾವು ಮಾಡಿಸಿದ್ವಿ. ವೆರಿ ಸೈಂಟಿಫಿಕ್ ಆಗಿ ಮಾಡಿಸ್ಕೊಟ್ಟಿದ್ದಾರೆ ಸರ್. ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ನಮ್ಮ ಅಕ್ಕಪಕ್ಕ ಜಮೀನವ್ರು ನೋಡ್ತೀವಿ, ಸುಮ್ನೆ ಆದ್ರೂ ಕೆರೆ ಮಣ್ಣು ನೋಡಿಸ್ತಾರೆ. ಅವ್ರದ್ದು ಆಲ್ರೆಡಿ ಕ್ಲೇ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೆ ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ನಾವು ಹಾಳು ಮಾಡ್ಕೊಳ್ತೀವಿ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಕ್ಕೆ ನಮಗೆ ಒಳ್ಳೆ ರಿಸೋರ್ಸ್ ಪರ್ಸನ್ಸ್ ಅಗತ್ಯ ಇದ್ದೇ ಇದೆ ಸರ್, ಹೊಸಬ್ರಿಗೆ ಮಾತ್ರ. ಥ್ಯಾಂಕ್ ಯು ಸರ್. ಸುಮಿತ್ ಸರ್ ನಮಸ್ಕಾರ. ನನ್ನ ಹೆಸರು ಮನೋಜ್ ಅಂತ, ಮಧುಗಿರಿಯಲ್ಲಿ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಮ್ದು 2 ಕ್ವಶನ್ ಇದೆ. ಇವಾಗ ನೀವು ಟ್ರಿಪ್ ಮಾಡಿದೀನಿ ಎಲ್ಲ ಅಂತ ಹೇಳಿದ್ರಿ. ಸೊ ವಿಂಕ್ಲರ್ ಅಂತ ಸಜೆಸ್ಟ್ ಮಾಡ್ತಾ ಇದ್ರು. ಸೊ ನೀವು ವಿಂಕ್ಲರ್ ಬಿಟ್ಟು ರೀಸನ್ ಏನು? ಅದು ಮೊದಲನೇ ಕ್ವಶನ್. ಸೆಕೆಂಡ್ ಕ್ವಶನ್, ಝೋನ್ ಡಿವೈಡ್ ಯಾಕೆ ಇನ್ನೇನು ಕನ್ಸಿಡರ್ ಮಾಡಿದ್ದೀರಾ ಝೋನ್ ಮಾಡಕ್ಕೆ? ಸ್ವಲ್ಪ ಹಲೋ ಸರ್ ಡ್ರಿಪ್ದು ಏನಂತಂದ್ರೆ ಇನಿಷಿಯಲಿ ನಾನು ಏನ್ ಅನ್ಕೊಂಡಿದ್ದೆ, ನನ್ನ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ಸ್ ಇತ್ತು ನನಗೆ.
ಸೊ ನಾವೇನ್ ಮಾಡಿದ್ವಿ, ಫಸ್ಟ್ ತೆಂಗಿಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ತೆಂಗ್ ಹಾಕ್ಸಿದ್ವಿ. ನನಗೆ ಇಷ್ಟು ಬೇಗ ಬೇರೆ ಇಂಟರ್ ಕ್ರಾಪ್ ಮಾಡ್ತೀನಿ ಅಂತ ನಂಗೆ ಅಂದಾಜಿರ್ಲಿಲ್ಲ ಸರ್. ಫೈನಾನ್ಸ್ ಅದು ಅದೇ ತರ ಆಗ್ತಾ ಇದೆ, ಅರೇಂಜ್ ಆಗ್ತಾ ಇದೆ. ಅದಕ್ಕೆ ನಾವು ಏನ್ ಮಾಡಿದ್ವಿ, ಸಡನ್ ಆಗಿ ನಾನು ವಿಂಕ್ಲರಿಗೆ ಹೋಗ್ತೀನಿ ಅಂದ್ರೆ ನಂಗೆ ಕಾಸ್ಟ್ ಜಾಸ್ತಿ ಬೀಳುತ್ತೆ ಸರ್. ಸಿನ್ಸ್ ನಾನು ಆ ಡ್ರಿಪ್ ಇರಿಗೇಷನ್ ನಾನು ಗೌರ್ಮೆಂಟ್ ಇಂದ ತಗೊಂಡಿದ್ದೀನಿ ಆ ಫೆಸಿಲಿಟೀಸ್, ಅಲ್ಲಿ ಆ ಪದ್ಧತಿ ಇಲ್ಲ ಫಾರ್ ಎ ಇನಿಷಿಯಲ್ ಪೀರಿಯಡ್ ಸರ್. ನಾನು ಐ ಹ್ಯಾವ್ ಟು ಸಸ್ಟೈನ್ ಮೈ ಸೆಲ್ಫ್ ಸರ್. ಸಸ್ಟೈನ್ ಆಗಿದ್ರೆ ನಾನು ನೆಕ್ಸ್ಟ್ ಲೇಯರ್ ಬೈ ಲೇಯರ್ ಆದ್ಮೇಲೆ ನನಗೆ ಬೇಕೇ ಬೇಕು. ಈಗ 4th 5th ಲೇಯರ್ ಪ್ಲಾಂಟೇಶನ್ ಆದ್ಮೇಲೆ ನಂಗೆ ವಿಂಕ್ಲರ್ ಬೇಕೇ ಬೇಕು, ನಂಗೆ ಡ್ರಿಪ್ ಆಗಲ್ಲ ಅವಾಗ. ಸೊ ಅವಾಗ 100% ನಾನು ಮಾಡಿಸ್ತೀನಿ. ಬೇಸ್ಡ್ ಆನ್ ಮೈ ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ನಾನು ಇದಕ್ಕೆ ಡ್ರಿಪ್ ನನಗೆ ಸ್ಪಾನ್ಸರ್ ಮಾಡಿದ್ರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಆ ತರ ಮಾಡಿದೀನಿ ಸರ್. ಗೌರ್ಮೆಂಟ್ ಇಂದ ಸೌಲಭ್ಯ ಬಳಸ್ಕೋಬೇಕು ಅಂತ ಮಾಡ್ಕೊಂಡಿದ್ದೀನಿ ಸರ್. ಅದರ್ವೈಸ್ ಸೈಂಟಿಫಿಕ್ ಆಗಿ ವಿಂಕ್ಲರ್ ಸಿಸ್ಟಮ್ ಬೆಸ್ಟ್ ಸರ್. ಬಟ್ ಸ್ಲೋಲಿ ಮ್ಯಾನರ್ ಬೈ ಮ್ಯಾನರ್, ಎಕರೆ ಬೈ ಎಕರೆ ನಾನು ಮಾಡ್ಕೊಳ್ತೀನಿ ಸರ್. ಯಾಕಂದ್ರೆ ಲ್ಯಾಂಡ್ ತುಂಬಾ ಜಾಸ್ತಿ ಇದೆ, ಸಡನ್ ಆಗಿ ನಂಗೆ ಅಷ್ಟು ಅಮೌಂಟ್ ತರಕ್ ಆಗಲ್ಲ ಸರ್. ಓಕೆ, ಸೊ ಈಗ ಕನ್ವರ್ಟ್ ಮಾಡೋ ಆಪ್ಷನ್ ಕಂಪೇಟಬಲ್ ಆಗತ್ತರ ಏನಾದ್ರು ಮಾಡಿದೀರಾ ಸರ್? ಆಗುತ್ತೆ ಸರ್. ನಾವು ಯಾಕಂದ್ರೆ ಪೈಪ್ ಲೈನ್ ನಾವು ಚೆನ್ನಾಗಿ ಮಾಡ್ಸಿದೀವಿ, ಇದಕ್ಕೂ ಅಡ್ಜಸ್ಟ್ ಆಗೋ ತರನೇ ಮಾಡ್ಕೊಂಡಿದೀವಿ ಸರ್ ಪೈಪ್ ಲೈನ್. ಓಕೆ ಸರ್. ಹಾ ಸರ್. ಅದೇ ಈಗ ಸರ್ ಝೋನ್ ಅದೇ ಮಂಜುನಾಥ್ ಸರ್ ಹೇಳಿದ್ರಲ್ಲ ಸರ್, ಫಸ್ಟ್ ನಾವು ಏನ್ ಮಾಡಿದ್ವಿ, ಪ್ರಾಪರ್ಟಿ 15 acres ಅಲ್ಲಿ 1 acre ನಾವು ಆಗ್ರೋ ಫಾರೆಸ್ಟ್ ಅಂತ ಬಿಟ್ಟಿದೀವಿ. ಆ 1 acre ಅಲ್ಲೇ ನಮಗೆ ಮನೆ ಆಗ್ಬೇಕು, ಕಾಡು ಜಾತಿ ಮರ ಎಲ್ಲ ಆಗ್ಬೇಕು, ಇದಿಷ್ಟು ಬಿಟ್ಟಿದೀವಿ ಸರ್. ಆಮೇಲೆ ಈ ಕೃಷಿ ಹೊಂಡಕ್ಕೂ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲೇ ಅಂತ, ಅಲ್ಲಿ ಬೋರು ಹತ್ರ ಆಗುತ್ತೆ, ನಾರ್ತ್ ಈಸ್ಟ್ ಕಾರ್ನರ್ ಅಂತ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲೇ ಬಿಟ್ಟಿದೀವಿ. ಅದೇ ತರ ಸರ್, ಈ ತರ ಬೇರೆದೆಲ್ಲ ಆಲ್ಮೋಸ್ಟ್. ಆಮೇಲೆ ಏನ್ ಮಾಡಿದ್ವಿ, ಡಿವೈಡ್ ನಾವು 2 ತರ ಮಾಡ್ಕೊಂಡಿದ್ವಿ, ಒಂದು ಸ್ಟ್ರೆಸ್ಫುಲ್ ಅಂಡ್ ನಾನ್ ಸ್ಟ್ರೆಸ್ಫುಲ್ ಪ್ಲಾಂಟ್ಸ್ ಗೆ ಅಂತ. ಸ್ಟ್ರೆಸ್ಫುಲ್ ಅಂದ್ರೆ ಈ ಮ್ಯಾಂಗೋ, ಲೆಮನ್, ಈ ತರ ಗಿಡಗಳಿಗೆಲ್ಲ ಸ್ಟ್ರೆಸ್ಫುಲ್ ಪ್ಲಾಂಟ್ಸ್ ಝೋನ್ ಅಲ್ಲಿ ನಾವು ಪ್ಲಾಂಟೇಶನ್ ಮಾಡಿದ್ವಿ. ನಾನ್ ಸ್ಟ್ರೆಸ್ಫುಲ್ ಎಲ್ಲ ಅಂದ್ರೆ ನೀರ್ ಜಾಸ್ತಿ ಕೇಳಂತದ್ದು ತೆಂಗು, ರಾಂಬೂಟನ್, ಇದೆಲ್ಲ ಬೇರೆ ಕಡೆ ಅಂದ್ರೆ ಇನ್ನೊಂದು ಪಾರ್ಟ್ ಮಾಡಿದ್ವಿ ಸರ್. ಓಕೆ ಸರ್, ಅದೇ 3 ಪಾರ್ಟ್ ಝೋನೇಷನ್. ಹಾ ಸರ್, ಅಂದ್ರೆ ನಮಗೆ ಮಿಕ್ಸ್ಡ್ ಒಂಥರ ಫಾರೆಸ್ಟ್ ತರ ಇರ್ಬೇಕು, ಮನೆನೂ ಅದೇ ಸುತ್ತ ಇರ್ಬೇಕು. ಮತ್ತೆ ಈಗ ಸಪೋಸ್ ಟೀಕು, ನನ್ ಮಹಾಗನಿ ಆಗದೆ, ಬೇರೆ ಏನೋ ಶ್ರೀಗಂಧ ಆಗದೆ, ಇದನ್ನೆಲ್ಲ ಕಾಡು ಕೃಷಿ ನನಗೆ ಇನ್ಫಾರ್ಮೇಶನ್ ಇರೋ ಪ್ರಕಾರ ಈ ತರ ನಾರ್ಮಲ್ ಲೈಕ್ ನಮಗೆ ಕಮರ್ಷಿಯಲ್ ಕ್ರಾಪ್ಸ್ಗೆಲ್ಲ ಬಿಡಲ್ಲ, ಅದು ಅಷ್ಟು ಬೆಳೆಯಕ್ಕೆ ಅದು ಡಾಮಿನೇಟ್ ಮಾಡುತ್ತೆ ಅಂತ ಒಂದು ಅಂಶ ಇದ್ದಿದ್ರಿಂದ ನಾನು ಅದನ್ನೆಲ್ಲ ಒಂದ್ ಕಡೆ ಇದ್ ಮಾಡಿದ್ದೀನಿ ಸರ್. ಓಕೆ ಸರ್. ಓಕೆ, ಈಗ ವೆಜಿಟೇಬಲ್ಸ್ ಮತ್ತೆ ಪಲ್ಸಸ್ ಏನಾದ್ರು ಯಾವ್ದಾದ್ರು ಬಿಟ್ಟಿದೀವಿ ಸರ್. ಈಗ ಪಲ್ಸಸ್ಗೆಲ್ಲ ನಾವು ಇಂಟರ್ ಕ್ರಾಪ್ ಅಲ್ಲೇ ಮಾಡ್ತೀವಿ ನಾವು. ವೆಜಿಟೇಬಲ್ಸ್ ಮಾತ್ರ ಒಂದು 10 ಕ್ವಿಂಟಾಸ್ ಬಿಟ್ಟಿದ್ದೀನಿ ಸರ್. ಅದು ರೈಸಿಂಗ್ ಬೆಡ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತೀವಿ ಸರ್. ಓಕೆ. ಸೊ ಈಗ ನೀರಿಗೂ ಈಗ 3 ಮಾಡಿದ್ರೆ ಅದು ಇರಿಗೇಷನ್ ಸಿಸ್ಟಮ್ ಅದೇ ತರ ಅಕಾರ್ಡಿಂಗ್ಲಿ ಫಿಟ್ ಮಾಡಿದ್ರು, ಅಂದ್ರೆ ಡಿಸೈನ್ ಮಾಡಿರ್ತೀರ? ಹೌದೌದು ಸರ್. ಓಕೆ, ಹೌದು ಸರ್. ಆಕ್ಚುಲಿ ಇದು ವಿಂಕ್ಲರಿಗೂ ನಮಗೆ ನೆಕ್ಸ್ಟ್ ಹೆಲ್ಪ್ ಆಗ್ಬೇಕಂತ ಅದೇ ತರ ನಾವು ಡಿಸೈನ್ ಮಾಡಿಸಿದೀವಿ ಸರ್, ಈ ಇನ್ಲೈನ್ ಎಲ್ಲ. ಬಟ್ ಅದನ್ನ ನಾವು ಈ ಕಾರ್ಯರೂಪಕ್ಕೆ ಈ ಮುಂದಿನ ಹಂತದಲ್ಲಿ ತಗೊಂಡೋಗ್ತೀವಿ ಸರ್. ಸರ್ ಈಗ ಸ್ವಲ್ಪ ಡಿಫ್ರೆನ್ಸ್ ಇರಬೇಕು, ನಾನ್ ಸ್ಪೆಸಿಫಿಕ್ ಇರಿಗೇಷನ್ ಸಿಸ್ಟಮ್ ದೂರ ಮಾಡಿದ್ರಾ ಹತ್ರ ಮಾಡಿದ್ರಾ ಅಥವಾ ಸ್ವಲ್ಪ ಡೀಪ್ ಸರ್? ಸರ್, ಅದು ಇರಿಗೇಷನ್ ಸಿಸ್ಟಮ್ ನಾವು ಆತರ ಇದ್ ಮಾಡಿಲ್ಲ. ನಾವು ಲೈನ್ ರಿಮೂವ್ ಮಾಡಿದ್ರೆ ಮುಗ್ದೋಯ್ತು ಸರ್. ಈಗ ಸ್ಟ್ರೆಸ್ಫುಲ್ಗೂ ನಾನ್ ಸ್ಟ್ರೆಸ್ಗೂ ನಮ್ ಕಂಟ್ರೋಲ್ಲೇ ಇರುತ್ತೆ, ನಾವು ನೀರ್ ಬಿಡ್ಬೇಕಂದ್ರೆ ಬಿಡ್ಬೋದು ಸರ್. ಸೊ ಅದನ್ನ ಅಷ್ಟು ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ಬಟ್ ಅದನ್ನ ಡ್ರಿಪ್ ಲೈನ್ ಎಲ್ ಬೇಕು ಅಲ್ಲಿ ನಾವು ಮೈಕ್ರೋ ಟ್ಯೂಬ್ಸ್ ಹಾಕೊಂಡಿದ್ವಿ, ಅದನ್ನ ನಾನು ರಿಮೂವ್ ಮಾಡ್ಕೊಳ್ತೀವಿ ಸರ್ ಫ್ಯೂಚರ್ ಅಲ್ಲಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಅಂಡರ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಸರ್. ಸುಮಿತ್ ನಮಸ್ತೆ, ನಾಗರಾಜ್ ಅಂತ. ನಮಸ್ತೆ ಸರ್. ಈಗ ತಮ್ದು ಸೋಲಾರ್ ನ ಬರೀ ಕೃಷಿ ಹೊಂಡಕ್ಕೆ ಮಾತ್ರ ಹಾಕಿದ್ರ, ಬೋರ್ವೆಲ್ಗೂ ಇದ್ ಮಾಡ್ಕೊಂಡಿದ್ರಾ, ಎಕ್ಸ್ಟೆಂಡ್ ಮಾಡಿದ್ರ? ಸರ್, ಅದು ಅಟ್ಯಾಚ್ ಮಾಡ್ಸಿದೀನಿ. ಅವ್ರು ಆಕ್ಚುಲಿ ಏನಂದ್ರೆ ಒಂದು 10 HP ಗೌರ್ಮೆಂಟ್ ಅವ್ರು ಕೊಟ್ಟಿದ್ದಾರೆ. ನಾನೇನ್ ಮಾಡಿದೀನಿ, ಇನ್ನೊಂದು 4 ಪ್ಯಾನಲ್ ಎಕ್ಸ್ಟ್ರಾ ನನ್ನ ಖರ್ಚಿಂದ ಮಾಡಿಸ್ಕೊಂಡಿದೀನಿ. ಈಗ ಬೋರ್ವೆಲ್ಗೂ ಅದು ಅಟ್ಯಾಚ್ ಆಗಿದೆ ಸರ್. ಅಂಡ್ ಇಟ್ ಇಸ್ ವರ್ಕಿಂಗ್ ಫೈನ್, ಬೋರ್ವೆಲ್ ಆಲ್ಸೋ? ಸರ್ ವರ್ಕಿಂಗ್ ಫೈನ್ ಸರ್. ಓಕೆ, ವಾಟ್ ಇಸ್ ದ ಡೆಪ್ತ್ ಸರ್, ಬೋರ್ವೆಲ್ ಡೆಪ್ತ್? ಸರ್, ಬೋರ್ವೆಲ್ ಡೆಪ್ತ್ ನಮ್ದು 450 feet. ನಮ್ದು ಆಕ್ಚುಲಿ ಕೇಸಿಂಗ್ ಬಂದು 80 feet ಅಲ್ಲಿ ಆಗಿದ್ದು. 150 feet ಅಲ್ಲೇ ನಮಗೆ ಫಸ್ಟ್ ಗ್ಯಾಪ್ 150 feet, ಆಮೇಲೆ ಸೆಕೆಂಡ್ ಗ್ಯಾಪ್ ಬಂದು 230 feet,
ಅಲ್ಲ ಇನ್ನೊಂದು 300 ಫೀಟ್ಗೆ 3ನೇ ಗ್ಯಾಪ್ ಬಂತು. ನಮಗೆ ಜಿಯೋಲಜಿಸ್ಟ್ ಹೇಳಿದ್ದು ಅಷ್ಟೇ ಗ್ಯಾಪ್ಸ್, 300 ಫೀಟ್ ಮ್ಯಾಕ್ಸಿಮಮ್ ಯು ಡಿಗ್ ಅಂತ. ಬಟ್ ನಾವು ಏನ್ ಮಾಡಿದ್ವಿ, ಇನ್ನೊಂದು 100 ಫೀಟ್ ಕಷ್ಟಪಟ್ಟು ಡಿಗ್ ಮಾಡಿಸಿದ್ವಿ ಸರ್. 450 ಫೀಟ್ ಮಾಡಿದ್ವಿ ಸರ್ ಟೋಟಲ್ ಅಷ್ಟೇ. ಓಕೆ. ವಾಟರ್ ಅರೌಂಡ್ 4.5 ಇಂಚ್ ಇದೆ ಸರ್. ಅಂದ್ರೆ ಪ್ರಾಪರ್ ಆಗಿ ನಾವು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಪ್ರೊಫೆಸರ್ಸೇ ಅದು ಮಾಡಿದ್ ಸರ್. ತುಂಬಾ ರಿಸೋರ್ಸ್ ಪರ್ಸನ್, ಈಗ ಮಂಜುನಾಥ್ ಸರ್ ಹೇಗೆ ಈ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್, ಅವರು ಆ ಫೀಲ್ಡ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ನವ್ರಿಗೆ ಕರ್ಸಿದೀವಿ ಸರ್. ಅದನ್ನು ನಾನು ಒಂದು ಇಂಟ್ರೆಸ್ಟಿಂಗ್ ಹೇಳ್ಬೇಕು, ಅವ್ರು ಬರೀ ಸರ್ವೆ ಮಾಡಿದ್ದು 2 days ಟೈಮ್ ತಗೊಂಡಿದ್ದಾರೆ. ಯೂಶಲಿ ಜಿಯೋಲಜಿಸ್ಟ್, ಗೌರ್ಮೆಂಟ್ ಜಿಯೋಲಜಿಸ್ಟ್ ಕರ್ಸಿದ್ರೆ ಹಾಫ್ ಡೇಲೆ ನಿಮ್ಗೆ ಸರ್ವೆ ಮಾಡಿ ಪಾಯಿಂಟ್ ಮಾಡಿ ಹೋಗ್ತಾರೆ. ಅದು ನಮಗೆ ಅಷ್ಟು ಸಮಾಧಾನ ಇರಲಿಲ್ಲ. ನಾವು ಅದನ್ನ ನನ್ನ ನಂಬರ್ ಹಾಕ್ತೀನಿ, ಮಂಜುನಾಥ್ ಸರ್ ಅವರೆಲ್ಲ ಪಾಸ್ ಮಾಡ್ತಾರೆ. ಐ ಆಮ್ ನಾಟ್ ರೆಕಮೆಂಡಿಂಗ್, ಐ ಹ್ಯಾವ್ ರೆಕಮೆಂಡೆಡ್ ಮೆನಿ ಫಾರ್ಮರ್ಸ್ ಇನ್ ಮೈ ನೆಕ್ಸ್ಟ್ ಟು ಮೈ, ನನ್ನ ಫಾರ್ಮ್ ಲ್ಯಾಂಡ್ ಪಕ್ಕದಲ್ಲಿ ತುಂಬಾ ರೈತರು ಇದ್ದಾರೆ. ಯಾಕಂದ್ರೆ ಅಲ್ಲೆಲ್ಲ ತುಂಬಾ 3-4 ಬೋರು 5-6 ಬೋರು ಹಾಕಿದ್ದಾರೆ ಚಿಂತಾಮಣಿ, ಅಲ್ಲಿ ಬಂದಿಲ್ಲ ಅಲ್ಲಿ ಅವರಿಗೆಲ್ಲ. ಏನಂದ್ರೆ ಇದು ರಿಸೋರ್ಸ್ ಪರ್ಸನ್ ಇಂದ ಮಾಡಿಸಿದ್ದಕ್ಕೆ ನಮಗೆ ಒಳ್ಳೆ ನೀರು ಸೋರ್ಸ್ ಸಿಕ್ಕಿದೆ. ಇನ್ನೊಂದು 4 ಪಾಯಿಂಟ್ ಕೊಟ್ಟಿದ್ರು, ನಾನು ಮಾಡಿಸಿಲ್ಲ ಸರ್. ಯಾಕಂದ್ರೆ ಪಾಯಿಂಟ್ ಇದೆ ನಮಗೆ ಸದ್ಯಕ್ಕೆ. ನಮ್ಮ ಕೃಷಿಗೆ ಗ್ರೀನ್ ಕವರ್ ಕ್ರಾಪ್, ಸಾವಯವ ಕೃಷಿಗೆ ಇಷ್ಟೇ ಸಾಕು, 4.5 ಇಂಚ್ ಅಂತ ಅನ್ಕೊಂಡಿದ್ದೀನಿ ಸರ್, ಎಷ್ಟೇ ನೀರು ಬಂದ್ರು. ಯಾಕಂದ್ರೆ ವಿ ವಿಲ್ ಮೇಂಟೈನ್ ದಿ ಮಾಯ್ಶ್ಚರ್. ಇನ್ನೇನಾದ್ರು ಅಗತ್ಯ ಬಿದ್ರೆ ನಾವು ಇನ್ನೊಂದು ಮಾಡಿಸ್ತೀವಿ ಸರ್, ಬಟ್ ಅಗತ್ಯ ಬೀಳಲ್ಲ ಅನ್ಕೊಂಡಿನಿ. ಯಾಕಂದ್ರೆ ನಾನು ಟ್ರೆಂಚ್ ಸಿಸ್ಟಮ್ ತಗ್ಸಿನಿ, ಎವ್ರಿ 50 ಫೀಟ್ಗೆ ದೊಡ್ಡ ಟ್ರೆಂಚ್, ಇಳಿಜಾರಿಗೆ ಅಡ್ಡಲಾಗಿ ಟ್ರೆಂಚ್ ತಗ್ಸಿದೀವಿ. ಅಲ್ಲೇ ಮ್ಯಾಕ್ಸಿಮಮ್ ನೀರು ಇಂಗುತ್ತೆ. ಈಗ ಮೊನ್ನೆ ಲಾಸ್ಟ್ ವೀಕ್ ಒಂದು 2 days ನೀರಿಗೆ ಮಳೆ ಚೆನ್ನಾಗಿ ಬಂದಿದೆ. ಎಲ್ಲೂ ನಮಗೆ ಗಿಡಗಳಲ್ಲಿ ನೀರು ಲ್ಯಾಗ್ ಆಗಿಲ್ಲ, ಎಲ್ಲ ಟ್ರೆಂಚಿಗೆ ಇಳಿದಿದೆ. ಸೊ ಆ ಟ್ರೆಂಚ್ ಸಿಸ್ಟಮ್ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಟ್ರೆಂಚ್ ಸಿಸ್ಟಮ್, ಭೂಮಿ ತುಂಬಾ ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ ಟ್ರೆಂಚ್ ಸಿಸ್ಟಮ್ ಮಾಡಿಸಿಲ್ಲ ಅಂದ್ರೆ ನಾವು ವಿ ಶುಡ್ ರೆಡಿ ಟು ಫೇಸ್, ನಾವು ಗಿಡಗಳನ್ನ ಕಳ್ಕೊಳ್ಳೋಕೆ ರೆಡಿ ಇರ್ಬೇಕು ಸರ್, ಟ್ರೆಂಚ್ ಮಾಡಿಸಿಲ್ಲ ಅಂದ್ರು. Okay, sir. Fine, sir. Which method they used, sir? Soil, sir, for location of the water source. Which ಅಂದ್ರೆ method, sir? ಈಗ ಬೋರ್ವೆಲ್ ಲೊಕೇಟ್ ಮಾಡಿದ್ರಲ್ಲ ಅವ್ರ ಪಾಯಿಂಟ್, ವಿಚ್ ಸರ್ ಮೆಥಡ್? ಅವರು ಒಂದು 4-5 ಮೆಥಡ್ ಫಾಲೋ ಮಾಡ್ತಾರೆ. ಅಂಡ್ ಬೋತ್ ದಿ ಪ್ರೊಫೆಸರ್ಸ್ ಆರ್ ವೆರಿ ಎಮಿನೆಂಟ್ ಪರ್ಸನ್ಸ್. ಅವ್ರ ಮೆಥಡೇ ಚೇಂಜ್ ಇದೆ ಸರ್. ನಾನು ಫಸ್ಟ್ ಒಬ್ರು ಜಿಯೋಲಜಿಸ್ಟ್ ಕರ್ಸಿದೆ, ಅವ್ರು ಹಾಫ್ ಡೇಲೆ ಮಾಡಿದ್ರು ಸರ್. ಬಟ್ ಇವ್ರು ಬಂದು 2 days ಟೈಮ್ ತಗೊಂಡು ಸ್ಟೇ ಆಗಿ ಮಾಡಿದ್ದಾರೆ ಸರ್. ಇದೇ ಒಂಥರ ಮೆಥಡ್ ಅಲ್ಲ, ಅವರು ವೆಸ್ಟರ್ನ್ ತಗೊಂಡಿದ್ದಾರೆ, US ಡಿವೈಸ್ ತಗೊಂಡಿದ್ದಾರೆ. ಆಮೇಲೆ ಅವ್ರದ್ದು ಸೈಂಟಿಫಿಕ್ ಆಗಿ ಬೋತ್ ಆರ್ ಪ್ರೊಫೆಸರ್ಸ್ ಇನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸರ್. ಸ್ಟಿಲ್ ದೇ ಆರ್ ವರ್ಕಿಂಗ್ ಇನ್ ದಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. Okay, they are geologist, no, sir? Geological department. ಜಿಯಾಲಜಿ ಡಿಪಾರ್ಟ್ಮೆಂಟ್, ಹೌದು ಸರ್. ಆಕ್ಚುಲಿ ಚಾರ್ಜ್ 10,000 ದೇ ಚಾರ್ಜ್, ಬಟ್ ಯೂಶಲಿ ಅವರು ಬೋರ್ವೆಲ್ಗೆಲ್ಲ ಬರಲ್ಲ ಅಂತೆ ಸರ್. ನಿಂಗೆ ಇದಕ್ಕೆಲ್ಲ ಹೋಗ್ತಾ ಇದಾರೆ ಸರ್ ಅವರು. Oh, thank you, sir. Thank you very much. ಥ್ಯಾಂಕ್ ಯು ಸರ್. ಮಂಜುನಾಥ್ ಸರ್, ಒಂದು ಇನ್ಫಾರ್ಮೇಶನ್. ನಮ್ಮ ಕುಣಿಗಲ್ ತಾಲೂಕು, ನಮ್ದು 10 kilometers from ಕುಣಿಗಲ್ ತಾಲೂಕು, ನಮ್ಮ ಏರಿಯಾದಲ್ಲಿ ಎಷ್ಟು ಬೋರ್ವೆಲ್ ಇದಾವ ನಮ್ಮ ವಿಲೇಜ್ ಸರೌಂಡಿಂಗ್ ಅಲ್ಲಿ, ಎಕ್ಸೆಪ್ಟ್ 1 or 2 ಬಿಟ್ರೆ ಎಲ್ಲಾ ಬೋರ್ವೆಲ್ ಆಫ್ಟರ್ April 15ಗೆ ಫೇಲ್ ಆಗೋದು. ಅಂಡ್ ದೇ ವೆಂಟ್ ಫಾರ್ ಸೆಕೆಂಡ್ ಸಪ್ಲೈ, ಎಲ್ಲ ಒಂದೊಂದು ಬೋರ್ವೆಲ್. ಅಲ್ಲಿ ಯಾರೋ ಹೇಳಿದ್ರು ನನಗೆ ಇನ್ಫಾರ್ಮೇಶನ್ ಏನ್ ಕೊಟ್ರಂದ್ರೆ, ಅವರೆಲ್ಲ ಗೋಲ್ಡ್ ಅಡ ಇಟ್ಟಿದಾರಲ್ಲ, ಏನು ಲೋಕಲ್ ಗ್ರಾಮೀಣ ಬ್ಯಾಂಕ್ ಅಲ್ಲಿ 10 ಕೋಟಿ ಬರ್ತದ್ದು. ಸೊ ದಟ್ ಈಸ್ ದಿ ಪ್ರಾಬ್ಲಮ್ ವಿತ್ ಅಂಡ್ ಪರ್ಟಿಕ್ಯುಲರ್ಲಿ April 15th ಏಪ್ರಿಲ್ಗೆ ಸ್ಟಾರ್ಟ್ ಆಗುತ್ತೆ. ಪುಣ್ಯಕ್ಕೆ ಏನೋ ಈ ಸರಿ ನಮ್ ಕಡೆ ಎಲ್ಲ ಮಳೆ May 15ಗೆ ಸ್ವಲ್ಪ ಜಾಯಿನ್ ಆಯ್ತು ಸರ್. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡೋದು ನಮ್ ಕಡೆ. ಸೊ ಅದರಿಂದ ಈ ವಾಟರ್ ಲೊಕೇಶನ್ ಇಸ್ ವೆರಿ ವೆರಿ ಟಫ್ ಸರ್.
ನಾನು ಕ್ಲೋಸ್ ಆಗಿ ಮಾನಿಟರ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈಗ ರೂರಲ್ ಏರಿಯಾದಲ್ಲಿ ಫ್ರಮ್ ಮೇ ಇಂದ ನೆಕ್ಸ್ಟ್ ಜನವರಿ ಫೆಬ್ರವರಿವರೆಗೂ ಏನು ಪ್ರಾಬ್ಲಮ್ ಇಲ್ಲ ಸರ್. ದೇ ಫೇಸ್ ಓನ್ಲಿ ಪ್ರಾಬ್ಲಮ್ ಇನ್ ದಿ ಮಂತ್ ಸೆಕೆಂಡ್ ಹಾಫ್ ಆಫ್ ಮಾರ್ಚ್ ಏಪ್ರಿಲ್ ಅಂಡ್ ಮೇ ನಲ್ಲಿ ಮಳೆ ಬರ್ತಾ ಇದ್ರೆ ಮೇಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತದು. ಈ 2 ತಿಂಗಳಿಗೆ ಅವ್ರಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕೇನಂತ. ಎವ್ರಿ ಟೈಮ್ ದೇ ಗೋ ವಿತ್ ನ್ಯೂ ಬೋರ್ವೆಲ್, ಅಗೈನ್ ದೇ ಸ್ಪೆಂಡ್ 3 to 4 lakhs. ಬೋರ್ವೆಲ್ ಹೊರಿಯಕ್ಕೆ 2 ಲಕ್ಷ ಬೇಕಾಗುತ್ತೆ. ನಮ್ ಕಡೆ ಎಲ್ಲ ಮಿನಿಮಮ್ 1000 feet ಇದೆ ಸರ್. ನಮ್ಗೆ ಎಲ್ಲೂ ನಾವು 300, 400, 500 feet ಸಿಕ್ತು ಅಂತ ನಾವೆಲ್ಲ ಕೇಳಿಲ್ಲ ಅಲ್ಲಿ. ಈ ಸಮ್ಮರ್ ಅಲ್ಲಿ ಬೇರೆ ಟೈಮಲ್ಲಿ ಸಿಗುತ್ತೆ, ಲೋವರ್ ಲೆವೆಲ್ ಅಲ್ಲಿ ಸಿಗುತ್ತೆ. ಬಟ್ ಸಮ್ಮರ್ ಅಲ್ಲಿ ಎಲ್ಲ ಮೋರ್ ದನ್ 900 feet ಸರ್ ನಮ್ ಕಡೆ ಎಲ್ಲ. ಹೌದು ಸರ್. ಎಲ್ಲ ಗೋಲ್ಡ್ ಎಲ್ಲ ಹೋಗಿ ಅಡ ಇಡೋದು, ಅದರಲ್ಲಿ ಬಂದು ಅದು ತಗೊಂಡೋಗಿ ಬೋರ್ವೆಲ್ ಕೊರ್ಸೋದು. ಅದು ಓನ್ಲಿ 3 months ಸರ್. ಮತ್ತೆ ಅವ್ರಿಗೆ ರೆಗ್ಯುಲರ್ ಹಳೆ ಬೋರ್ವೆಲ್ ಸ್ಟಾರ್ಟ್ ಆಗ್ತಾವ. ಮತ್ತೆ ಓನ್ಲಿ ಫಾರ್ 2 months ಅವ್ರಿಗೆ ಖರ್ಚು ಮಾಡೋದು. ಸರ್ ಸುಮಿತ್ ಸರ್, ಪ್ಲೀಸ್ ಶೇರ್ ದಿ ನಂಬರ್ ಸರ್. ನಂಬರ್ ಶೇರ್ ಮಾಡಿ ಸರ್ ಅವ್ರದ್ದು ಪ್ರೊಫೆಸರ್ಸ್. ನನ್ ಮಂಜುನಾಥ್ ಸರ್ಗೆ ನಾನು ಪರ್ಸನಲ್ ಆಗಿ ಕಳಿಸ್ತೀನಿ ಸರ್. ಇನ್ ಟರ್ನ್ ಹಿ ವಿಲ್ ಶೇರ್ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ, ಇದು ಪ್ರಭು ಬೆಂಗಳೂರಿಂದ. ನಮಸ್ತೆ ಸರ್. ಓಕೆ ಸುಮಿತ್ ಅವರೇ, ಚೆನ್ನಾಗಿತ್ತು ನಿಮ್ ಲೆಕ್ಚರ್. ಈ ಪ್ರಶ್ನೆ ಮತ್ತೆ ಮಂಜುನಾಥ್ ಇಬ್ರಿಗೂ. ಸರ್ ಹೇಳಿ ಸರ್. ಮಂಜುನಾಥ್, ನೀವು ಈ ತೋಟದಲ್ಲಿ ಕಂಪ್ಯಾನಿಯನ್ ಪ್ಲಾಂಟ್ಸ್ ಯಾವ್ದು, ನೀವು ಅದ್ರ ಬಗ್ಗೆ ಇವರು ಮಾತಾಡ್ಲಿಲ್ಲ. ಸಂಗಾತಿ ಸಸ್ಯಗಳನ್ನು ಏನು ಹಾಕ್ದಾಗ ಕಾಣಿಸ್ಲಿಲ್ವಾ ಸರ್? ಅಕ್ಸೆ ನುಗ್ಗೆ ಹಾಕ್ಸಿದೀವಿ ಸರ್. ಓಕೆ. ಹಾ ಸರ್, ಹೌದು ಸರ್. ಸರ್ ಅದನ್ನ ತಯಾರಿಯಲ್ಲಿ ಇದೀವಿ ಸರ್. ಹೌದು ಸರ್. ಮಾಡ್ಬೇಕಿತ್ತಲ್ವ ಇಷ್ಟೊತ್ತೆ? ಮಾಡಿದ್ರೆ ಸರಿಯಾಗಿರೋದ? ಸರಿ. ಬಟ್ ಕಂಪ್ಯಾನಿಯನ್ ಟ್ರೀ ಮಾಡಿಸ್ಬೇಕು ಸರ್, ಪ್ಲಾಂಟ್ಸ್ ಹಾಕ್ಸ್ಬೇಕು ಸರ್. ಹಾ ಸರ್. ಈಗ ಹಾಕ್ತಿರೆ ಮೋಸ್ಟ್ಲಿ ನಿಮಗೆ 6 ತಿಂಗಳು ಒಂದಷ್ಟು ಚೆನ್ನಾಗಿ ಬರ್ಬಹುದು. ಹೌದು ಸರ್, ಒಳ್ಳೆ ಇದೆ ಸರ್, ಒಳ್ಳೆ ಸಲಹೆ ಸರ್. ಥ್ಯಾಂಕ್ ಯು. ಸರ್, ಈ ಪ್ಲಾಂಟ್ಸ್ ಎಲ್ಲ ಎಲ್ಲಿ ಸರ್? ಇದು ಕೋಕೋನಟ್ ಮಾತ್ರ ನಾನು ರಾಮಗಂಗಾ ಉಮಾಪತಿ ಫಾರ್ಮ್ ಅಂತ ಅಲ್ಲಿ ತಗೊಂಡಿದ್ದು. ಹಲೋ, ಅದು ಕೊಯಮತ್ತೂರಿಂದ ಪೊಲಾಚಿ ರೋಡ್ ಅಲ್ಲಿ ಇದೆ. ಅವ್ರದ್ದೊಂದು 30 years ಓಲ್ಡ್ ನರ್ಸರಿ. ಅದು ಸೆಂಟ್ರಲ್ ಗೌರ್ಮೆಂಟ್ ರೆಕಗ್ನೈಸ್ಡ್ ನರ್ಸರಿ. ಆಮೇಲೆ ತಿಪ್ಟು ಟಾಲ್ ಎಲ್ಲ ನನ್ನ ಮದ್ದೂರಿಂದ ಒಬ್ರು ಒಳ್ಳೆ ಕೃಷಿಕರು ತೋಟದಿಂದ ತಗೊಂಡಿರೋದು. ಅದು ಒಂದು 30 years ಓಲ್ಡ್, ಒಳ್ಳೆ ಈಲ್ಡ್ ಆಗ್ತಾ ಇರೋದು. ಅಲ್ಲಿಂದ ತಗೊಂಡಿದ್ದು, ಮದ್ದೂರಿಂದ. ಸೊ ಅಂಡ್ ಇದು ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಕೇರಳದಿಂದ ಹೋಮ್ ಗ್ರೋನ್ ನರ್ಸರಿ ಅಂತ ಇದೆ, ಅಲ್ಲಿಂದ ತರಿಸಿರೋದು ಸರ್. ಹಾ ಸರ್, ಅದು ಹೋಮ್ ಗ್ರೋನ್ ನರ್ಸರಿದು ನಾನು ಅಡ್ರೆಸ್ ಹಾಕ್ತೀನಿ. ಅದು ನಮ್ಮ ಶಬರಿಮಲೆ ಹತ್ರ ಇದೆ ಸರ್. ಆ ಡೀಟೇಲ್ಸ್ ಎಲ್ಲ ಒಂದ್ ಸ್ವಲ್ಪ ಶೇರ್ ಡ್ರೈವ್ ಅಲ್ಲಿ ಹಾಕ್ರೆ ಅಟ್ಲೀಸ್ಟ್ ಯೂಸ್ಫುಲ್ ಆಗುತ್ತೆ ಎಲ್ಲರೂ. ಶೂರ್ ಸರ್. ಆಮೇಲೆ ಅದು ಡೀಟೇಲ್ಸ್ ಕೊಡ್ತೀವಿ. ಜಾಕ್ ಫ್ರೂಟ್ ಎಲ್ಲ ಹಿರೇಹಳ್ಳಿ KVK ಅಲ್ಲಿ ತಗೊಂಡಿದೀವಿ, ಕೆಲವುದು GKVK ಅಲ್ಲಿ ತಗೊಂಡಿದೀವಿ, ಕೆಲವುದು ಉಡುಪಿಯಲ್ಲಿ ತಗೊಂಡಿದೀವಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
ಸುಮಿತ್ ಅವರೇ, ನನ್ನ ಹೆಸರು ಲಾವಣ್ಯ ಅಂತ. ನಮಸ್ತೆ ಮೇಡಮ್. ನಮಸ್ತೆ. ಇದು ನೀವು 2 feet ಕೆಳಗಡೆ ಭೂಮಿ ಎಲ್ಲ ಇದು ಗಟ್ಟಿಯಾಗಿತ್ತು ಅಂದ್ರಲ್ಲ, ಹೌದು. ಅದು ಹೆಂಗೆ ಏನ್ ಮಾಡಿದ್ರಿ ಅದು ಲೂಸನ್ ಮಾಡಕ್ಕೆ ಅಂತ ಅದೊಂದು ಕ್ವೆಶ್ಚನ್. ಎಷ್ಟು ಏಕರ್ಸ್ ಅಲ್ಲಿ ಪ್ಲಾಂಟ್ ಮಾಡಿದೀರಾ ಇವಾಗ ನೀವು? ಆಸ್ ಆಫ್ ನಾವು ಎಷ್ಟು ಏಕರ್ಸ್ ಅಲ್ಲಿ ಮಾಡಿದೀರಾ ಅದೊಂದು ಹೇಳಿ. ಆಮೇಲೆ ಹೇಗೆ ನೀವು ಸೋಲಾರ್ನ ಬೋತ್ ಕೃಷಿ ಹೊಂಡ ಮತ್ತೆ ಬೋರ್ವೆಲ್ ಎರಡೂ ಒಂದೇ ಪ್ಯಾನೆಲ್ ಇಂದ ಮಾಡ್ತಾ ಇದ್ದೀರಾ? ಅದೊಂದು ಮೇಡಮ್ ಫಸ್ಟ್ ಇದು ಬಂದು ಆಕ್ಚುಲಿ 15 acres ಅದು ಆಲ್ಮೋಸ್ಟ್ ಪ್ಲಾಂಟೇಶನ್ ಆಗೋಗಿದೆ ಮೇಡಮ್. ಎಕ್ಸೆಪ್ಟ್ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್ ಅಂಡ್ ಥರ್ಡ್ ಲೇಯರ್ ವಿ ಆರ್ ಅಟೆಂಪ್ಟಿಂಗ್. 4th layer, 5th layer ವಿಲ್ ಬಿ ಫಾಲೋಡ್. ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ಮೇಡಮ್. ಮನೆಗೆ ಇದು ವೆಜಿಟೇಬಲ್ಸ್ ಗೆ ಅಂತ ಒಂದು 10 quintals ಬಿಟ್ಟಿದೀವಿ ಮೇಡಮ್. ಅಷ್ಟೇ, ಇನ್ನೆಲ್ಲ ಕವರ್ ಆಗಿದೆ ಮೇಡಮ್ 15 acres. ಆಮೇಲೆ ಈ ಬೋರ್ವೆಲ್ ಏನಾಯ್ತಂದ್ರೆ ನಮಗೆ ಸಿನ್ಸ್ ನಾವು ಗೌರ್ಮೆಂಟ್ ಕನೆಕ್ಷನ್ ತಗೊಂಡಿದೀವಿ TC, ಸೊ ಅದಕ್ಕೆ ಬೋರ್ವೆಲ್ ಗೆ ಕೊಡಲ್ಲ ಅಂತ ಹೇಳಿದ್ರು ಮೇಡಮ್. ಬಟ್ JEE ತುಂಬಾ ಪ್ರೆಷರ್ ಹಾಕಿದಕ್ಕೆ ಅವರು ಫಸ್ಟ್ ಅದು ಓಪನ್ ವೆಲ್ ಗೆ ತಗೊಳ್ಳಿ, ಆಮೇಲೆ ನೀವು ಟಾಕ್ ವಿತ್ ಶಕ್ತಿ ಸೋಲಾರ್ ಅವ್ರಿಗೆ ಅಂತ ಹೇಳಿದ್ರು. ಶಕ್ತಿ ಸೋಲಾರ್ ಅವರಿಗೆ ಮಾತಾಡಿ ನಾವೇನ್ ಮಾಡಿದ್ವಿ, ಒಂದು 4 panels ಎಕ್ಸ್ಟ್ರಾ ಕೊಟ್ರು. ಯಾಕಂದ್ರೆ ಬೋರ್ವೆಲ್ ನಮ್ದಿರೋದು 15 HP ಇರೋದು. ಸೊ ಅದಕ್ಕೆ ಸಪೋರ್ಟಿಂಗ್ ಗೆ ಇನ್ನೊಂದು 4 panel ಇದ್ ಮಾಡಿ, ನಮ್ದು ಆಕ್ಚುಲಿ ಟೆಕ್ಸ್ಮೋ ಮೋಟರ್ ಅಂತ, ಅದು DC AC ಎರಡೂ ಇರುತ್ತೆ ಅದರಲ್ಲಿ, ಕರೆಂಟ್ ಮೋಟ್ರು. ಸೊ ಸೋಲಾರಿಗೂ ಅದು ಸಪೋರ್ಟ್ ಆಗುತ್ತೆ ಮೇಡಮ್. ಕೇಬಲ್ ಸಪರೇಟ್ ಆಗಿ ಇನ್ಸ್ಟಾಲ್ ಮಾಡಿ ಮಾಡಿಸಿದೀವಿ ಮೇಡಮ್. ಮೇಡಮ್ ಅದು ಆಕ್ಚುಲಿ ಇದು ಐಡಿಯಾ ಹೇಳ್ಕೊಟ್ಟವ್ರೆ ಶಕ್ತಿ ಸೋಲಾರ್ ಅವರು ಮೇಡಮ್. ಸರ್ 2 in 1 ಮಾಡ್ಕೊಳ್ಳಿ, ಓಪನ್ ವೆಲ್ಲಿಗೂ ಆಗುತ್ತೆ, ಬೋರ್ ವೆಲ್ಲಿಗೂ ಆಗುತ್ತೆ ಅಂತ ಚಾರ್ಜಸ್ ಮಾಡಿದ್ದಾರೆ. ಒಂದು 35,000 ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಮೋಟ್ರು ಹತ್ರ 250 feet ಅಲ್ಲಿ ಲೈಟ್ನರ್ ಅರೆಸ್ಟರ್ ಅಂತ ಇನ್ಸ್ಟಾಲ್ ಮಾಡ್ಲೇಬೇಕು. ಯಾಕಂದ್ರೆ ನಮ್ದು ಮೋಟ್ರು ಈ 3 months ಅಲ್ಲಿ ಒಂದ್ಸತಿ ಬರ್ನ್ ಆಗಿತ್ತು ಸಿಡ್ಲು ಹೊಡೆದಿ. ಸೊ ಬಟ್ ಲೈಟ್ನರ್ ಅರೆಸ್ಟರ್ ಅಂತ ಹಾಕ್ಸಿದ್ರೆ ಅದು ಜಸ್ಟ್ 4,000 rupees ಆಗುತ್ತೆ. ಅದು ನಮಗೆ 250 feet ಎಲ್ಲೇ ಸಿಡ್ಲು ಬಡಿದ್ರು, ಮಿಂಚು ಆತರ ಲೈಟ್ನಿಂಗ್ ಏನಾದ್ರು ಎಫೆಕ್ಟ್ ಆದ್ರೂ ಇದಕ್ಕೆ ತಾಗಲ್ಲ, ಅದನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಅದು ಎಲ್ಲ ರೈತರು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಮತ್ತೆ ಇನ್ ಕೇಸ್ ಸಿಡ್ಲು, ಲೈಟ್ನಿಂಗು ಇದು ಎಲ್ಲ ಬರ್ತಾ ಇರುತ್ತಲ್ಲ, ಅವಾಗ ನಾವು ಫಾರ್ಮ್ ಅಲ್ಲಿ ಎಂಟ್ರಿ ಆಗಕ್ಕೂ ನಮಗೆ ಹೆದರಿಕೆ ಇರುತ್ತೆ. ಏನಾದ್ರು ಸಪೋಸ್ ತೆಂಗಿನ ಮರಗೆಲ್ಲ ಹೊಡೆಯುತ್ತೆ ಅಂತಾರೆ ಎಲ್ಲ, ಇದಕ್ಕೆಲ್ಲ ನಾವು ಅವಾಯ್ಡ್ ಮಾಡ್ಬೇಕಾದ್ರೆ ಫಾರ್ಮ್ ಲ್ಯಾಂಡ್ ಅಲ್ಲಿ 4 ಕಡೆ ಲೈಟ್ನರ್ ಅರೆಸ್ಟರ್ ಹಾಕ್ಸಿದ್ರೆ ತುಂಬಾ ಸೇಫ್ ಆಗಿ ಇರ್ಬೋದು. ಆಮೇಲೆ ಈ ಮೋಟ್ರಿಗೆಲ್ಲ ಅದು ಅಷ್ಟು ಎಫೆಕ್ಟ್ ಆಗಲ್ಲ, ಸುಡೋದು, ಫ್ಯೂಸ್ ಎಲ್ಲ ಹೋಗೋದು ಅದೆಲ್ಲ ಆಗಲ್ಲ. ಬಟ್ ಯೂಶಲಿ ಅವ್ರು ಹಾಕ್ತಾರಲ್ವಾ ಲೈಟ್ನಿಂಗ್ ಅರೆಸ್ಟರ್, ಮೋಟರ್ ಹತ್ರ ಹಾಕಿರ್ತಾರಲ್ವಾ, ಪ್ಯಾನೆಲ್ ಹತ್ರ ಹಾಕ್ತಾರಲ್ವಾ? ಅವ್ರು ಸೋಲಾರ್ ಅವ್ರು ಹಾಕ್ತಾರೆ, ಬಟ್ ಅದ್ರ ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ. ನಾನೇನ್ ಮಾಡಿದೆ, ಅದನ್ನ ಫಾರ್ಮ್ 4 ಕಾರ್ನರ್ಲು ಎಕ್ಸ್ಟ್ರಾ ಪೇ ಮಾಡಿ ಹಾಕ್ಸಿದ್ದೀನಿ. ಓಕೆ. ಹಾ, ಅಂದ್ರೆ ಈ ಇನ್ಫಾರ್ಮೇಶನ್ ನಾರ್ಮಲ್ ರೈತರಿಗೂ ಗೊತ್ತಿಲ್ಲ. ಆಕ್ಚುಲಿ ಸೋಲಾರ್ ಯಾರು ಹಾಕ್ಸಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಅವ್ರು ಪ್ರೊಟೆಕ್ಟಿಗೆ ಹಾಕಿರ್ತಾರೆ. ಬಟ್ ಅದು ಅವ್ರಿಗೆ ಮ್ಯಾಂಡೇಟ್ರಿ. ಬಟ್ ನಾರ್ಮಲ್ ರೈತರು ಮೋಟ್ರು ಇಟ್ಟಿರ್ತಾರಲ್ಲ, ಅವ್ರು ಅಷ್ಟು ಹಾಕಿರಲ್ಲ ಯಾರು. ಇದು ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಾದ್ರೆ ಎಲ್ಲರಿಗೂ ಒಳ್ಳೇದಾಗತ್ತದು. ಓಕೆ. ಆಯ್ತು. ಹೌದು. ಅದನ್ನ ಅದೇ ಸರ್ ಹೇಳ್ದಾಗೆ ನಮಗೆ ಫಸ್ಟ್ 1 ನೇಗ್ಲು, ಆಮೇಲೆ 7 ನೇಗ್ಲು, 5 ನೇಗ್ಲು ಎಲ್ಲ ನಾವು ಕವರ್ ಕ್ರಾಪ್ ಫಸ್ಟ್ ಅಟೆಂಪ್ಟ್ ಮಾಡಿದ್ವಲ್ಲ, ಅವಾಗ ನಾವು ಚೆನ್ನಾಗಿ ಉಳ್ಮೆ ಮಾಡೇ ನಾವು ಬೀಜಗಳು ಹಾಕ್ಸಿದ್ವಿ. ಡೈನ್ ಚಾಪ್, ಸೆಣಬು, ವೆಲ್ವೆಟ್ ಬೀನ್ಸ್ ಎಲ್ಲ. ಆಮೇಲೆ 2ನೇ ಬಾರಿನೂ ಅಷ್ಟೇ ತುಂಬಾ ಆಳವಾಗಿ ಉಳ್ಮೆ ಮಾಡಿದ್ವಿ. ಏನಕ್ಕೆ ಆಳವಾಗಿ ಉಳ್ಮೆ ಮಾಡಿಸಿದ್ವಿ ಅಂದ್ರೆ ನೆಕ್ಸ್ಟ್ ನಾವು ಉಳ್ಮೆ ಮಾಡ್ಸಲ್ಲ ಅಂತ ನಮಗೆ ಅದು ಅರಿವು ಇತ್ತು. ಅದಕ್ಕೆ ಚೆನ್ನಾಗಿ ಉಳ್ಮೆ ಮಾಡಿದ್ವಿ. ಅಂಡ್ ಎಸ್ಪೆಷಲಿ ಥ್ಯಾಂಕ್ಸ್ ಟು ಗ್ರೀನ್ ಕವರ್ ಕ್ರಾಪ್, ಈ ವೆಲ್ವೆಟ್ ಬೀನ್ಸ್ ಅಲ್ಲಿ ತುಂಬಾ ಡೀಪ್ ರೂಟೆಡ್, ತುಂಬಾ ಆಳವಾಗಿ ಅದು ಹೋಗಿತ್ತು. ನಾವು ಉಳ್ಮೆ ಮಾಡುವಾಗಲೇ ನಮಗೆ ನೋಟಿಸ್ ಬಂದಿದ್ದು. ಭೂಮಿ ತುಂಬಾ ಟ್ರಾನ್ಸ್ಫಾರ್ಮೇಶನ್ ಜಾಸ್ತಿ ಇತ್ತು. ಆಮೇಲೆ ಅದಕ್ಕೆ ಒಂದೇ ಒಂದ್ಸತಿ ಮಳೆ ಬಂದ್ರು ಅಷ್ಟು ಚೆನ್ನಾಗಿ ಹರಡಿತ್ತು ಅದು. ಓಕೆ. ಎಷ್ಟು ದಿನ ಬಿಟ್ಟಿದ್ರಿ ವೆಲ್ವೆಟ್ ಬೀನ್ಸ್ ಹಾಕ್ಬಿಟ್ಟು? ವೆಲ್ವೆಟ್ ಬೀನ್ಸು 3 ಎಲ್ಲ ಒಂದು 45 to 50 days ಒಂದ್ಸತಿ, ಇನ್ನೊಂದ್ಸತಿ 60 days ಬಿಟ್ಟಿದ್ವಿ ಮೇಡಮ್. ಓಕೆ. ಹಾ ಮೇಡಮ್. ಬೆಳೆ ಹೌದು ಸರ್, ಹೌದು.
ಸರ್ ಎಲ್ಲ ಎಲ್ಲ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಸರ್, ಬಿಕಾಸ್ ನಮಗೆ ತುಂಬಾ ಇನ್ಫಾರ್ಮೇಶನ್ ನಮಗೆ ಹೇಳಿದ್ದೀರಾ ಸರ್. ಹೌದು ಸರ್, ಶೂರ್ ಸರ್. ಕಂಪ್ಯಾನಿಯನ್ ಪ್ಲಾಂಟ್ಸ್ ಮಾಡಿಸಲೇಬೇಕು ಸರ್ ಅದು. ಹೌದು ಸರ್. ಹಾಂ ಸರ್, ಶೂರ್ ಸರ್. ಹೌದು ಸರ್. ಹಾಂ ಸರ್, ಶೂರ್ ಸರ್. ಶೂರ್ ಸರ್, ಶೂರ್ ಸರ್, ಶೂರ್ ಸರ್. ಪ್ಲೀಸ್ ಬನ್ನಿ ಸರ್. ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್, ತುಂಬಾ ಗ್ರೇಟ್ಫುಲ್ ಸರ್. ಗುರುಗಳೇ ನಮಸ್ಕಾರ, ದಿನೇಶ್ ಮಾತಾಡೋದು, ದೊಡ್ಡಬಳ್ಳಾಪುರ ಬಾರ್ಡ್ರು, ಅಡಿಹಳ್ಳಿ. ಗುರುಗಳೇ, ಇವರು ಪಾಂಡೇನರ್ ಎಲ್ಲಿಂದ ತರಿಸಿದ್ರು ಅಂತ ಒಂದು ವಿಚಾರ ಬೇಕಾಗಿತ್ತು ಸುಮಿತ್ ಅವರು. ಈಗ ಆಸ್ ಪರ್ ಈಗ ರೆಗ್ಯುಲರ್ ರೇಟ್, ಪ್ಲಾಸ್ಟಿಕ್ ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಏನೋ ಪ್ರೈಸ್ ಜಾಸ್ತಿ ಕೋಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ಅದ್ರ ಬಗ್ಗೆ ಏನಾರು ತಮ್ಮ ಮಾಹಿತಿ ಏನಾರು ಇದೆಯಾ? ಆಯ್ತು ಗುರುಗಳೇ, ಓಕೆ, ಥ್ಯಾಂಕ್ ಯು. ಗುರುಗಳೇ ನಮಸ್ಕಾರ, ತಿರ್ಗಾ ದಿನೇಶ್. ಈಗ 27ನೇ ತಾರೀಕು ಪ್ರೋಗ್ರಾಮ್ ಇದೆಯಲ್ಲ ಗುರುಗಳೇ, ಅದ್ರ ಬಗ್ಗೆ ಮಾಹಿತಿ. ಗುರುಗಳೇ, ಒಂದು ಸಜೆಷನ್ ನಂದು, ಅಲ್ಲ ಸಜೆಷನ್ ಅಲ್ಲ, ಒಂದು ರಿಕ್ವೆಸ್ಟ್.
ಬೆಂಗಳೂರಿಂದ ದೊಡ್ಡಬಳ್ಳಾಪುರದಿಂದ ಯಾರು ಹೋದ್ರೆ ಪೂಲಿಂಗ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಒಂದು ಐಡಿಯಾ. ಓಕೆ, ಕಾರ್ ಪೂಲಿಂಗ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲನೂ ಆಗುತ್ತೆ ಅಂತ. ಓಕೆ, ಓಕೆ, ಆಯ್ತು, ಥ್ಯಾಂಕ್ ಯು. ಸರ್ ಇವಾಗ ಮಳೆನೇ ಆಗಿಲ್ಲ, ಮಳೆ ಆಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೆ ದಯಾಂಚ ಶೆನ್ಬು ಹಾಕೋದಿಕ್ಕೆ. ಸೊ ಇನ್ ದಟ್ ಕೇಸ್ ಸ್ಪ್ರಿಂಕ್ಲರ್ ಹಾಕ್ಬಿಟ್ಟೆ ಮಾಡಿಸ್ಬೇಕಾ ಸರ್? ಓಕೆ, ಓಕೆ, ಹೌದು ಸರ್. ಓಕೆ ಸರ್, ಓಕೆ. ಮತ್ತೆ ಸಸಿ ನೆಡೋದೆಲ್ಲ 2 ಸಲ ಇದು ಮಾಡಾದ್ಮೇಲೆ ನೆಡ್ಬೇಕಾ ಸರ್? ಹೆಂಗೆ? ಓಕೆ, 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 ಓಕೆ ಸರ್. ಇದು ಸಂಗಾತಿ ಗಿಡ ಇನ್ನೊಂದ್ಸಲ ಹೇಳ್ತೀರಾ ಸರ್? ಅದು ರಿಪೀಟ್ ಮಾಡ್ತೀರಾ? ಓಕೆ, ಓಕೆ ಸರ್, ಥ್ಯಾಂಕ್ ಯು.
ಥ್ಯಾಂಕ್ ಯು. ಶುಭರಾತ್ರಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್.